ಹಲೋ ನಮಸ್ತೆ ಎಲ್ಲರಿಗೂ. ಸಾಯಿ ಮೆಲಡೀಸ್ ಅನಂತಾಡಿ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯನ್ನು ನಾವು ಇವತ್ತು ಸಾಯಿ ಮೆಲಡೀಸ್ ಪೇಜ್ನಲ್ಲಿ ಆಚರಿಸಿದ್ದೇವೆ. ಅದ್ಭುತ ಗಾಯಕರಾದ ಹಾಗೂ ಮಾಲಕರಾದ ನಮ್ಮ ನವೀನ್ ಅದ್ಭುತ ಗಾಯಕರತ್ತು ಎಲ್ಲಿ ಪೇಜ್ ಆಯ್ತು. ನಮಸ್ತೆ, ಹಾಯ್ ನಮಸ್ತೆ, ನಾನು ನವೀನಾಂಜಲಿ ಪುತ್ತೂರು. ನಮಸ್ತೆ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಸಾಯಿ ಮೆಲಡೀಸಲ್ಲಿ ನಾವು ಬಂದಿದ್ದೇವೆ. ನನ್ನ ಜೊತೆ ನವ್ಯ ಕೂಡ ಇದ್ದೇವೆ. ನಮಸ್ತೆ. ನಮಸ್ತೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕತ್ತಲೆ ಮುಟ್ಟುಂಡು ಮಾತೆಲ್ಲ ಕಾರ್ಯಕ್ರಮ ಒಂದು ಶೇರ್ ಮಂತು ಒಂದು ಸಪೋರ್ಟ್ ಮಾಡ್ಲಿ ಪಡಂದು ಸರಿ ಮೇಡಮ್ ಬದರ್ಲಿ ನಿಕ್ಲಿ ಬದರ್ಲಿ. ಈಗ ನಾವೊಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಭರತ ಖಂಡಕ್ಕೆ ಹೆಸರು ಸಿರಿತನ, ಇಲ್ಲಿ ಯಾಕಿದೆ ಇಷ್ಟು ಬಡತನ? ಜ್ಞಾನ ವಿದ್ಯೆಗೆ ನಾವೇ ಶ್ರೇಷ್ಠರು, ಇನ್ನು ಇರುವರು ಅನಕ್ಷರಸ್ಥರು. ಈ ನಾಡಲ್ಲಿ ಅನಕ್ಷರತೆ ಅಳಿಯಬೇಕು. ಕಲೆಗಾರರು
ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಮೆಲೋಡಿಸ್ ತಂಡದ ಗಾಯಕ ಹಾಗೂ ಮಾಲಕ ನಮ್ಮ ದಿನೇಶ್ ನಾಯಕ್ ಅಹಮದಾಬಾದ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಿಮಗೆ. ಈಗ ನಮ್ಮ ನವೀನಾಂಜಲಿ ಪುತ್ತೂರು ಇದರ ಸಂಚಾಲಕರು ಮತ್ತು ಗಾಯಕರು ಆಗಿರುವ ದಂಪತಿಗಳು ಶ್ರೀಮತಿ ನವ್ಯ ನವೀನ್ ಪುತ್ತೂರು ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಏನು ಫಸ್ಟ್ ಬಿದಾಡೋದಿಲ್ಲ ಅಂಚದ ಐನು ಫಸ್ಟ್ ಬನ್ನಿ. ಸರಿ, ನಾನು ಹೊರಡ್ತಿದ್ದೇನೆ. ಸ್ವಲ್ಪ ಇವತ್ತು ಸ್ವಲ್ಪ ಸಣ್ಣ ಶಾಲೆಗೆ ಹೋಗಿಬಿಟ್ಟು, ಹಾಗಾಗಿ ಒಮ್ಮೆ ಹೋಗಿ ಬರುವ ಅಂತ ಹೊರಟಿದ್ದೇವೆ. ಸ್ವಲ್ಪ ನಮ್ಮ ಬಾಲಣ್ಣ ಕರೆದವರಿಗೆ ನಾನು ಬರದಿರ್ತೇನೆ, ಬಂದಿದ್ದೇನೆ. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಶಾಂತ್ ಪೂಜಾರಿ ಅವರು ಕೊಡಿದ್ರೆ ನಮಸ್ತೆ, ಹಾಯ್ ನಮಸ್ತೆ ನಿಶಾಂತ್ ಅವರೇ. ಸತೀಶ್ ಮಾಣಿ ಅವರು ಕೊಡಿದ್ರೆ ಹಾಯ್ ಎಂದು ಕಳಿಸಿದರೆ ಹಾಯ್ ಸತೀಶ್ ಮಾಣಿ ಅವರೇ. ಅದೇ ರೀತಿ ರವೀಂದ್ರ ಕಾರ್ಕಳ ಅವರು ಹಾಯ್ ರವೀಂದ್ರಣ್ಣ ನಮಸ್ತೆ. ರವೀಂದ್ರಣ್ಣ ಮುಖಂಚಲ ಅವರೇ, ಸತೀಶ್ ಮಾಣಿ ಅವರೇ ನಮಸ್ತೆ. ರವೀಂದ್ರ ಕಾರ್ಕಳ ಅವರೇ ನಮಸ್ತೆ. ನವೀನ್ ಹಾಯ್ ಎಂದು ಕಳಿಸಿದರೆ ಹಾಯ್ ಸರ್ ನಮಸ್ತೆ. ರವೀಂದ್ರಣ್ಣ ಇರ್ತಾನೆ ಬರ್ತಿದ್ದಾರೆ ರವೀಂದ್ರಣ್ಣ. ಸರಿ ಸತೀಶಣ್ಣ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಕಮೆಂಟ್ ಮಾಡ್ತೇವೆ, ಕಮೆಂಟ್ ನಾವು ನೋಡ್ತಾ ಇರ್ತೇವೆ. ಓಕೆನಾ? ಸರಿ, ನಾವಂತೂ ಈಗ ಅರ್ಜೆಂಟ್ಗೆ ಹೊರಡ್ತಿದ್ದೇವೆ. ಸರಿ, ಅದೇ ರೀತಿ ನಮ್ಮ ಬಿರುವು ಬಿರುವು ಅವರು ಕೂಡ ಇದ್ದಾರೆ. ಹಾಯ್ ಕಳಿಸಿದರೆ ಹಾಯ್ ಸರ್ ನಮಸ್ತೆ. ಹೃದಯದ ಅರಮನೆ ಹಾಯ್ ನಮಸ್ತೆ. ಹೃದಯದ ಅರಮನೆಯವರು ನಮಸ್ತೆ. ನಮ್ಮ ಹೃದಯದ ಅರಮನೆಯವರು ಕೂಡ ಇದ್ದಾರೆ ನಮಸ್ತೆ. ಮಧುವನ್ನ ನಮಸ್ತೆ. ಇರ್ತಾನೆ ಬತ್ತಿದ್ದೀರಿ ನಮ್ಮ ಮಧುವನ್ನ ಮುಳ್ಕೊಂಡು ಮಾಡಿಡತ್ತೆ ಬಲೆ ಪ್ರೀತಿನ ಬಲೆ ಬಯ್ಯ ಮುಟ್ಟೆ ಕಾರ್ಯಕ್ರಮ ಆವಂದಿಪ್ಪು ಹಂಚಾದ ಬಲೆ ವಿಟ್ಲತ್ತೆ ನಿಖಲ್ನ ತೊಂದರೆ ಬಲೆ ಅವೇ. ಸರಿ, ಯಾರೆಲ್ಲ ನೋಡ್ತಿದ್ದೀರಿ ಈ ಕಾರ್ಯಕ್ರಮ, ನೀವು ಕೂಡ ಇಲ್ಲ ವಿಟ್ಲದ ಹತ್ತಿರದಂತ ಆದರೆ ಖಂಡಿತಲಿ ಬರಬಹುದು. ಸರಿ, ಇದು ಅನಂತ ಅಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು, ಲೈವ್ ಕಾರ್ಯಕ್ರಮ ಆಗ್ತಾ ಉಂಟು. ಹಾಗಾಗಿ ನೀವು ಕೂಡ ಬಂದು ಇಲ್ಲಿ ಲೈವಲ್ಲಿ ಬಂದು ಹಾಡೋದಾದರೆ ಖಂಡಿತ ಬಂದು ಇಲ್ಲಿ ಲೈವಲ್ಲಿ ಹಾಡ್ಬೋದು ಅಂತ ಹೇಳ್ತಾ, ಸರಿ ಈಗ ಒಂದು ಯಾವುದಾದ್ರೂ ಒಂದು ಹಾಡು ಹಾಡಿ ನಾವು ಅಂತೂ ಹೊರಡ್ತಿದ್ದೇವೆ. ಸರಿ, ನಾವು ಬಾಲನ ಹೇಳ್ತಿದ್ದಾರೆ ಒಂದು ಸಾಂಗ್ ಬಾಲನೆಯಿಂದ, ಹಾಗಾಗಿ ಇನ್ನು ಚೂರು ಅವೇ. ಸರಿ, ಕಾಮೆಂಟ್ ಬೋಂಡ ಏನೋ ಇನ್ನೇನೋ ಓದ್ಬೋದು. ₹7,000 ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ನೊಂದಿಗೆ 1 ಗ್ರಾಂ ಚಿನ್ನದ ನಾಣ್ಯವನ್ನು ಉಚಿತ. ಓಡಿತ್ತಿಲ್ಲ ಎಂಕೊಂಜಿ ಅರ್ಜೆಂಟ್ ವರ್ಷ ಪದ್ಯವನ್ನು ನಾನು ಇದೊಂದು ಸಾಂಗ್ ಒಂದು ಚೂರು ಗೊತ್ತಿಲ್ಲ ಐನೊಂದು ಪಂಡ್ರೆ ಪ್ರಯತ್ನ. ಭೂಮಿ ತಾಯಣೆ ನೀ ಇಷ್ಟ ಕಣೆ, ಭೂಮಿ ತಾಯಣೆ ನೀ ಇಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಹೇ ಚೂಟಿ ಹೇ ನೋಟಿ. ಹಲೋ ಹಳ್ಳಿ
ಗುರುರಾಜ್ ಆಚಾರ್ಯ ಇವರು ಕೂಡ ಇದ್ದಾರೆ ಕಾರ್ಯಕ್ರಮದಲ್ಲಿ, ಇಲ್ಲಿ ಬರ್ತಾರೆ ಸ್ವಲ್ಪದಲ್ಲಿ, ಅವರು ಕೂಡ ಇಲ್ಲಿ ಲೈವ್ಗೆ ಹಾಡ್ತಾರೆ. ಓಕೆನಾ, ತುಂಬ ಜನ ಇಲ್ಲಿ ಬಂದಿದ್ದಾರೆ, ಎಲ್ಲರೂ ಸಹ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಗ್ ಹಾಡ್ತಾ ಇವತ್ತಿನ ಕಾರ್ಯಕ್ರಮ ಸಂಜೆ ತನಕ ಹಾಡ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ ಬಂದು ಹಾಡುವುದಕ್ಕೆ ಖಂಡಿತ ಇವತ್ತು ಬರ್ಬೋದು. ಅಂತ ಅಡಿಯಲ್ಲಿ ಕಾರ್ಯಕ್ರಮ ಹಾಕೊಂಡು. ಓಕೆನಾ, ಲೋಟ ಹಾಸೆ ಸಂತೆ ನಿನ್ನ ಸಹವಾಸ ಜೇನಿನಂತೆ, ನನ್ನ ನೀನು ನಿನ್ನ ನಾನು ನಂಬಿ ಬೆರೆಯೋಣ ಹೂದುಂಬಿಯಂತೆ. ನಿನ್ನೆ ನಾಳೆ ಎಲ್ಲ ಮೀರಿ ರಂಗು ರಂಗಾಗಿ ಬೆರೆಯೋಣ ಸೇರಿ, ಎಲ್ಲಿ ನೀನು ಅಲ್ಲಿ ನಾನು ಎಂದು ಒಂದಾಗಿ ಸಾಗೋಣ ದಾರಿ. ನಯನೇ ನೀ ಇಷ್ಟ ಕಣೆ, ಭೂಮಿ ತಾಯನೇ ನೀ ಇಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಹೇ ಜೋಡಿ ಹೇ ನಾಡಿ, ಅಯ್ಯೋ ಮಂಕಣ್ಣ ನೀ ನನ್ನವನೇ, ಅಯ್ಯೋ ಮಂಕಣ್ಣ ನೀ ನನ್ನವನೇ, ಹಳ್ಳಿ ಮಕ್ಕ ಎಂದೇ ಬೆನ್ನ ಹತ್ತಿದೆ, ಹಳ್ಳಿ ಮಕ್ಕ ಎಂದೇ ಬೆನ್ನ ಹತ್ತಿದೆ. ನೀ ಚೂಟಿ ನೀ ನಾಟಿ. ಅಂತಿತ್ತು ವಾವ್, ಅದ್ಭುತವಾದ ಹಾಡನ್ನು ಕೇಳ್ಕೊಂಡು ಬಂದ್ವಿ ನಮ್ಮ ದಂಪತಿಗಳ ಧ್ವನಿಯಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಕಾರ್ಯಕ್ರಮ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ, ಸ್ವಾಗತ ಸುಸ್ವಾಗತ. ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಂದುವರಿಸ್ತಾ ಇರ್ತಾರೆ. ಹಾಗಾಗಿ सर वो बेटी का टूर्नामेंट था ना आज? मीटिंग है सर. ರವೀಂದ್ರ ಕಾರ್ಕಳ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ. ಅವರು ಕೂಡ ಗಾಯಕರು, ಅದ್ಭುತ. फोटो जरूर खींचना. ಶಿವ ಗಣೇಶ್ ಬುಡೋಲಿ ಅವರಿದ್ದಾರೆ, ಸೂಪರ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ನೈಸ್ ಅಂತ ಜಯೇಶ್ ಆಚಾರ್ಯ ಅವರು ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ಶ್ರೀನಿಧಿ ಮೆಲೋಡಿಸ್ ದಿನೇಶ್ ನಾಯಕ್ ಅವರು ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಕಿರಣ್ ಪೂಜಾರಿ ಅಂತಾಡಿ ಅವರು ಸೂಪರ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ಕೋಟಿ ಸಾಲಿನವರು ನಮಸ್ತೆ ಅಂತ ಹೇಳಿದ್ದಾರೆ, ನಮಸ್ತೆ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹೃದಯದ ರಮಣ ಇದ್ದಾರೆ, ಹಾಯ್ ಆಲ್ ಅಂತ ಹೇಳಿದ್ದಾರೆ, ನಮಸ್ತೆ ಅಣ್ಣ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ವೆಂಕಟೇಶ್ ಅಣ್ಣ, ಹಾಯ್ ಸುನಿಶ್ಚಿತ್ ಅಂತ ಜಯಶ್ರೀ ಆಚಾರ್ಯ ಅವರು ಹೇಳ್ತಾರೆ, ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮಗೂ. ಗಂಗಾಧರ ರೇಷ್ಮಾ ಅವರು ವಾವ್ ಸೂಪರ್ ಬೋತ್ ಆಫ್ ಯು ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಪ್ರಭಾಕರ್ ಆಚಾರ್ಯ ಅವರು ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ರವೀಂದ್ರ ಕಾರ್ಕಳ ಅವರು ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಸಂಜು ಪೂಜಾ ಅವರು ಸ್ಟಿಕ್ಕರ್ ಕಮೆಂಟ್ ಮಾಡ್ತಾರೆ, ಥ್ಯಾಂಕ್ ಯು. ಹಲೋ, ಸಂಜು ಪೂಜಾರು ಸ್ವಾಮಿ ಶರಣಮಯ್ಯಪ್ಪ ಭಕ್ತಿಗೀತೆ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ, ಮತ್ತೆ ಆಡ್ತೇವೆ. ಸರಿ, ಕಿರಣ್ ಪೂಜಾರಿ ಅಂತೇಳಿ ಅವರು ಕೂಡ ಹಾಯ್ ಕಳಿಸ್ತಾರೆ. ಹಾಯ್ ಸರ್ ನಮಸ್ತೆ. ಕಿರಣ್ ಪೂಜಾರಿ ಅವರು ಇಲ್ಲೇ ಇರಬೇಕು ಅಂತ ಕಾಣ್ತದೆ. ಕಿರಣ್ ನಮಸ್ತೆ. ಓಲ್ಲರು ತೋಜರು ಸೂರ್ಯದ್ರ ಹಾಯ್ 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 ಉಳ್ಳೇರು ನಮ್ಮ ಕಿರಣನ್ನೇ ನಮಸ್ತೆ. ಈಗ ಕಿರಣನ್ನ ನಮಸ್ತೆ. ಸರಿ, ಗಂಗಾಧರ ರೇಷ್ಮಾ ಅವರು ಕೊಡಿದ್ದಾರೆ, ಹಾಯ್ ಕಳಿಸಿದ್ದಾರೆ. ಹಾಯ್ ಪ್ರಭಾಕರ್ ಆಚಾರ್ಯ ಕೊಡಿದ್ದಾರೆ, ಹಾಯ್ ಪ್ರಭಾಕರನ ನಮಸ್ತೆ. ಪ್ರಭಾಕರನ ಎಲ್ಲ ಮುಂತೊಂದಿರು. ಪ್ರಭಾಕರನ ಕೂಡ ಈಗ ಹಾಡಿಗೆ ಬರ್ತಾರೆ ಆಯ್ತು. ರವೀಂದ್ರ ಕಾರ್ಕಳ ಕೂಡ ಸೂಪರ್ ಕಳಿಸ್ತಾರೆ. ರವೀಂದ್ರನ ಓಳಿತ್ತಲ್ಲ ಬೇಗ ಬಲೆ ನನ್ನ ಕಾರ್ಕಳರು ಆಣ್ಲ ಬೇಗ ಬಲೆ ಅವೆ. ಸರಿ, ಸಂಜು ಪೂಜಾರಿ ಅವರು ಸಹ ಸೂಪರ್ ಕಳಿಸ್ತಾರೆ, ಧನ್ಯವಾದಗಳು. ಅದೇ ರೀತಿ ಸ್ವಾಮಿ ಸಂಜು ಪೂಜಾರಿ ಅವರು ಕೂಡ ಸ್ವಾಮಿ ಶರಣಮಯ್ಯಪ್ಪ ಸಾಂಗ್ ಕೇಳಿದ್ದಾರೆ, ಅವರು ಅಡ್ಡಿಗೆ ರೆಡಿ ಆಗಿದ್ದಾರೆ ಅಂತೆ. ಆಯ್ತಾ, ಆದಷ್ಟು ಇವತ್ತಿನ ಕಾರ್ಯಕ್ರಮ ಎಲ್ಲ ಕೂಡ ಶೇರ್ ಮಾಡ್ತಾ ಸಪೋರ್ಟ್ ಮಾಡಿ. ಅದೇ ರೀತಿ ಹೊಸಬ್ರು ಏನಂದ್ರೆ ಕಾರ್ಯಕ್ರಮ ನೋಡ್ತಿದ್ರೆ ದಯವಿಟ್ಟು ಪೇಜ್ಗೆ ಫಾಲೋ ಕೊಟ್ಟಿಗೆ ಮಾತ್ರ ಮರಿಬೇಡಿ. ಸಾಯಿ ಮೆಲೋಡೀಸ್ ಆಯ್ತಾ. ಸರಿ, ಬಿರುವ CM ಬಿರುವ ಅಲ್ವಾ, ಬಾಳು ಇಜ್ಜೇರ ಬಾಲಣ್ಣ ಉಳ್ಳೇರು ಅಲ್ಲೊಂತ ಐತೆ ಅರ್ಜೆಂಟ್ ಉಳ್ಳೇರು ಅಂಚೆ ಬರ್ಪೇರಿ ಇತ್ತು ಬರ್ತದ ಕುಳ್ಳಿಯರು ನಾನು ಭಯ ಉಂಟ ಮುಲ್ಪಣಿ ಇಪ್ಪೇರಿ. ಸರಿ, ಹರಿಪ್ರಸಾದ ಕೂಡ ಹಾಯ್ ಕಳಿಸಿರಿ. ಸಂಜೆ ಪೂಜಾರಿ ಕೂಡ ಸೂಪರ್ ಕಳಿಸಿರಿ. ಸರಿ, ಈಗ ಸಾಂಗ್ ರೆಡಿ ಯಾರ ಸಾಂಗ್ ಪ್ಲೇ. ಓಕೆ,
ಈಗ ನಮ್ಮ ನವ್ಯಕ್ಕನಿಗೆ ಮತ್ತು ನವೀನನಿಗೆ ಶಾಲು ಹೊದಿಸಿ ಅಭಿನಂದಿಸಬೇಕಂತ ವಿನಂತಿ. ನಮ್ಮ ಸಾಯಿ ಮೆಲೋಡಿಸ್ ತಂಡದ ಸಂಚಾಲಕರು ಶ್ರೀಮತಿ ಅಶ್ವಿನಿ ಬಾಲಕೃಷ್ಣ ಸರ್ ಇವರು ಅವರಿಗೆ ಶಾಲು ಹೊದಿಸಿ ಅಭಿನಂದಿಸಿ. ಹಾಯ್ ಹಲೋ ನಮಸ್ತೆ. ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಿಂದ ಸ್ವಾತಂತ್ರ್ಯ ಉತ್ಸವದ ಆಗಸ್ಟ್ 15 78ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದ ಉಚ್ಛಯದಲ್ಲಿ ನಾವೆಲ್ಲ ಇದ್ದೇವೆ. ಹಾಗೆ ನೋಡ್ತಿರುವಂಥ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇವತ್ತು ನಮ್ಮ ಆತ್ಮೀಯರಾಗಿ ನಮಗೆ ಎಲ್ಲ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಡ್ತಿರುವಂಥ ನವೀನಾಂಜಲಿ ನವೀನಣ್ಣ ಪುತ್ತೂರು ನವೀನ್ ಪುತ್ತೂರು ಇವರು ನಮ್ಮೊಟ್ಟಿಗಿದ್ದಾರೆ. ಇವರ ಪ್ರೋತ್ಸಾಹ ಇವರ ಸಹಕಾರ ನಮಗೆ ಯಾವತ್ತೂ ಇದೆ. ಅವರು ಯಾವತ್ತೂ ಕೂಡ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗೆ ನಮ್ಮ ವಿಜೃಂಭಣೆಯಿಂದ ಇವರ ನಮಗೆ ಒಂದು ಆತ್ಮೀಯರಾಗಿದ್ದು ನಾವು ನವೀನಾಂಜಲಿ ಮೆಲೋಡಿಸ್ ಒಂದು ಟ್ರಿಪ್ ಇಟ್ಟಿದ್ದೆವು, ಬಸ್ ಒಂದು ಟ್ರಿಪ್ ಇಟ್ಟಿದ್ದೆವು. ಆ ಟ್ರಿಪ್ಪಿನಲ್ಲಿ ನಾವೆಲ್ಲರೂ ಆತ್ಮೀಯರಾಗಿ ಇವರೊಂದಿಗೆ ಕೂಡುತ್ತಾ ಆ ಒಂದು ದಿನವನ್ನು ಯಾವತ್ತೂ ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ. ಇನ್ನೂ ಕೂಡ ನವೀನಣ್ಣ ನಮಗೆ ಅಂತ ಒಂದು ದಿನ ನಮಗೆ ಇನ್ನೂ ಕೂಡ ಮೂಡಿ ಬರಲಿ. ಇನ್ನು ಮುಂದಿನ ದಿವಸ ನಾವು ಆದಷ್ಟು ಬೇಗ ಹಾಗೆ ಒಂದು ಪ್ರವಾಸವನ್ನು ಇಟ್ಟುಕೊಳ್ಳುವ ಅಂತ ಹೇಳುತ್ತಾ ಇವತ್ತು ನಮ್ಮ ಈ ಒಂದು 78ನೇ ವರ್ಷದ ಈ ಒಂದು ಸಂಭ್ರಮದ ನಾವು ಮೊದಲ ಬಾರಿ ಈ ಒಂದು ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ಕಳೆದ ಜೂನ್ 16ನೇ ತಾರೀಕಿನ ದಿವಸದಂದು ನಾವು ಇದನ್ನು ಸಂಭ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಈಗ ಪುನಃ ನಾವು 78ನೇ ವರ್ಷದ ಸ್ವಾತಂತ್ರ್ಯ ಉತ್ಸವವನ್ನು ಈ ಮಹಾಸಂಚಿಕೆ ಒಂದು ಹೊಸದಾದ ಒಂದು ಪೇಜಿನಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಈ ಒಂದು ಪೇಜಿನಲ್ಲಿ ಊರ ಪರ ಊರಿನ ದೇವರ ಪ್ರತಿಯೊಬ್ಬರ ಸಹಕಾರದಿಂದ ಪ್ರೋತ್ಸಾಹದಿಂದ ನಾವು ಇದನ್ನು ಆಚರಿಸಿದ್ದೇವೆ. ಇದು ನಮಗೆ ತುಂಬ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಹಾಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ಆತ್ಮೀಯರಿಗೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಹಾಗೆ ಇವರು ಅನಿವಾರ್ಯ ಕಾರಣಗಳಿಂದ ಅವರು ಹೊರಡುವವರು. ಹಾಗೆ ನಮ್ಮ ಈ ಒಂದು ಸಾಯಿ ಮೆಲೋಡಿಸ್ ಪೇಜ್ಗೆ ನೀವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲು ಪಡೆದಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮಗೆ ಸಾಯಿ ಮೆಲೋಡಿಸ್ ಪೇಜ್ ಕಡೆಯಿಂದ ಸಾಯಿ ಮೆಲೋಡಿಸ್ ಪೇಜಿ ಮಾಲಕರಾದ ನಾನು ಅಶ್ವಿನಿ ಬಾಲಕೃಷ್ಣ ಪೂಜಾರಿ ಹಾಗೆ ನವ್ಯ ಅಕ್ಕ ಇವರಿಗೆ ಅಶ್ವಿನಿ ಇವರು ಬಂದು ಸಾಲು ಹೊದಿಸಿ ಅವರಿಗೆ ಸಾಲು ಹಾಕಿ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ನವೀನನಿಗೆ ಸಾಯಿ ಮೆಲೋಡಿಸ್ ಪೇಜ್ನ ಮಾಲಕರಾದ ಬಾಲಕೃಷ್ಣ ಪೂಜಾರಿ ಇವರು ಹೂ ಕೊಟ್ಟು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಪಾಲು ಪಡೆದಂತಹ ನವೀನಾಂಜಲಿ ಪುತ್ತೂರು ಮೆಲೋಡಿಸ್ ಪೇಜಿನ ನವೀನಣ್ಣ ನಿಮಗೆ ಆರ್ಥಿಕವಾದ ಸ್ವಾಗತ ಅಭಿನಂದನೆಗಳು. ಬಂದಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಸ್ತೆ ಅಂತ ಹೇಳ್ತಿದ್ದೆ. ದಿನೇಶಣ್ಣ ಅಂತ ಹೇಳ್ತಾರೆ. ನಮಸ್ತೆ. ಶಿವ ಗಣೇಶ್ ಬುಡೋಲಿ ಸುಪಾರ್ ಅಂತ ಹೇಳ್ತಿದ್ದಾರೆ. ಬಾತ್ ಆಫ್ ಯು ಅಂತ ಹೇಳ್ತಾರೆ. ರವೀಂದ್ರ ಕಾರ್ಕಳ ಅವರಿದ್ದಾರೆ. ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂಥ ಎಲ್ಲರೂ ಬಂದಿದ್ದಾರೆ ನೋಡುವ. ಎಲ್ಲರೂ ಬನ್ನಿ ನೋಡುವ. ಒಮ್ಮೆ ನಮ್ಮೆಲ್ಲ ಆತ್ಮೀಯರಿದ್ದಾರೆ ನೋಡುವ. ಒಮ್ಮೆ ಬನ್ನಿ, ದಯವಿಟ್ಟು ಬನ್ನಿ. ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ನಾವು ಆಗಸ್ಟ್ 15 ಮತ್ತು ಎಪಿಸೋಡ್ ಕೂಡ 15. ಇದು ನಮಗೆ ಎಲ್ಲ ಒಂದು ಸಂತೋಷ ಖುಷಿಯ ವಿಚಾರವಾಗಿದೆ. ಯಾಕೆಂತ ಹೇಳಿದರೆ ನಾವು ಜೂನ್ ತಿಂಗಳು 16ನೇ ತಾರೀಕಿಗೆ ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ಒಂದು ಹೊಸತಾಗಿ ಕ್ರಿಯೇಟ್ ಮಾಡಿ ಅದನ್ನು ಒಂದು ವಿಜೃಂಭಣೆಯಿಂದ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಹಕಾರದಿಂದ ಒಂದು ಉದ್ಘಾಟನೆ ಮಾಡಿ ಹಾಗೆಯೇ ಆವಾಗ ಅರಸೇಂದ್ರ ಶೆಟ್ಟಿ ಬಾಳಿಕೆ, ಕಲಾ ಸಾಮ್ರಾಟ್ ಚೇತನ್ ರೈ ಮಾಣಿ, ಹಾಗೆ ಸಣತ್ ರೈ ತುಂಬೆಕೋಡಿ, ಹಾಗೆ ಎಲ್ಲ ಆತ್ಮೀಯರು
ಎಲ್ಲ ಬಂಧು ಮಿತ್ರರು ಎಲ್ಲರೂ ಸೇರಿ ಹಾಗೆ ನಿಮ್ಮೆಲ್ಲರ ಅನುಗ್ರಹದಿಂದ ಒಂದು ಸುಂದರವಾಗಿ ಆ ದಿನ ಉದ್ಘಾಟನೆಗೊಂಡು ಈಗ 1 ತಿಂಗಳು ಕಳೆಯಿತು. ಹಾಗೆ ಈ ಒಂದು ವಿಷಯದಲ್ಲಿ ನಾನು ಹೇಳಲೇಬೇಕು, ಹೇಳುವುದು ಅನಿವಾರ್ಯ. ಯಾಕಂತ ಹೇಳಿದ್ರೆ ಸಾಯಿ ಮೆಲೋಡಿಸ್ ಪೇಜ್ ಈ ಒಂದು ಬ್ಯಾನರ್ ಅನ್ನು ಅಳವಡಿಸಿದಂತ ಒಂದು ಹೊಸದಾಗಿ ಮಾಡಿದಂತ ಬನ್ನಿ ಸರ್, ಸಾಯಿ ಮೆಲೋಡಿಸ್ ನಮಸ್ತೆ ಸಾಯಿ ಮೆಲೋಡಿಸ್ ಪೇಜ್ ಬ್ಯಾನರ್, ಇದೊಂದು ಪೋಸ್ಟರ್ ನಮ್ಮ ಊರಿನ ಕೊಡಾಜೆ ಗ್ರಾಮದಲ್ಲಿ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಅಳವಡಿಸಿ ಪ್ರಚಾರ ಮಾಡಿದಂಥ ಹರ್ಷೇಂದ್ರ ಶೆಟ್ಟಿ ಬಾಲಿಕೆ, ಹಾಗೆ ನಮ್ಮ ಕುಂಬ್ರ ಚಾವಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಇವರ ಒಂದು ಸಹಕಾರದಿಂದ, ಹರ್ಷೇಂದ್ರ ಶೆಟ್ಟಿ ಬಾಲಿಕೆ ಇವರ ಒಂದು ಸಹಕಾರದಿಂದ ಸಾಯಿ ಮೆಲೋಡಿಸ್ ಪೇಜ್ ಪೋಸ್ಟರ್ ಅನ್ನು ಕೊಡಜೆ ಪರಿಸರದಲ್ಲಿ ಅದನ್ನು ಅಳವಡಿಸಿ ಆದಷ್ಟು ಪ್ರಚಾರ ಮಾಡಿ ಸಹಕರಿಸಿದ್ದಾರೆ. ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನೀವು ಮುಂದುವರಿಸಿ, ನಾವು ಖಂಡಿತ ನಿಮ್ಮೊಂದಿಗಿದ್ದೇವೆ, ನಿಮಗೆ ನಮ್ಮ ಸಹಕಾರ ಯಾವತ್ತೂ ಇದೆ ಅಂತ ಹೇಳಿದ್ದಾರೆ. ಹಾಗೆ ಸನತ್ರೈ ತುಂಬೆಕೋಡಿ ಆಗಿರಬಹುದು, ಹಾಗೆ ಹರೀಶ್ ಪೂಜಾರಿ ಬಾಕಿಲ ಅವರ ಕೊಡುಗೆ ಕೂಡ ಅಪಾರ. ಹಾಗೆ ರವಿಚಂದ್ರ ಬಾಬನಕಟ್ಟೆ, ಹಾಗೆ ಸತೀಶ್ ಗೋಳಿಗಟ್ಟೆ, ರಾಜೇಶ್ ಬಾಕಿಲ, ನಾಗೇಶ್ ಕೊಂಕಣ ಪದವು, ಯುವಾಣಿ ರಿಜಿಸ್ಟ್ ಮಾನ್ಘಟಕ ಎಲ್ಲರೂ ಕೂಡ, ಎಲ್ಲರ ಪ್ರತಿ ಊರಿನ ಪ್ರತಿಯೊಬ್ಬರ ಕೂಡ ಒಂದು ಸಹಕಾರದಿಂದ ಇದು ಮುಂದುವರೆದಿದೆ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಇದೊಂದು ಎಷ್ಟೋ ಒಂದು ಕಷ್ಟ ಇದೆ ಅಂತ ಹೇಳಿದ್ರೆ ಒಂದು ಪೇಜ್ ಮಾಡಬೇಕು. ಈ ಪೇಜನ್ನು ಒಂದು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ನಾವೊಂದು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವಾಗ ಏನಾದರೂ ನಾವು ಒಂದು ಸಾಧನೆಯ ಪಥದಲ್ಲಿ ಒಂದು ಸಮಾಜಮುಖಿಯಾಗಿ ಸಾಯಿ ಮೆಲೋಡಿಸ್ ಪೇಜ್ ಕ್ರಿಯೇಟ್ ಮಾಡಿದ್ದು ಇಷ್ಟೇ. ಈ ಒಂದು ಊರ ಪರ ಊರಿನ ಪ್ರತಿಯೊಂದು ಪ್ರತಿಭೆಗಳಿಗೆ, ಕ್ರೀಡೆ, ಸಾಹಿತ್ಯ, ಪ್ರತಿಯೊಂದು ಪ್ರತಿಭೆಗಳನ್ನು ಈ ಒಂದು ಪೇಜ್ನಲ್ಲಿ, ಊರ ಪರವೂರಿನ ಪೇಜ್ನಲ್ಲಿ ಈ ಒಂದು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ಮುಂದಿನ ಒಂದು ವೇದಿಕೆ ಅವರಿಗೆ ಉಜ್ವಲವಾಗಿ ಬೆಳಕಲಿ ಅಂತ ಹೇಳುತ್ತಾ ಈ ಒಂದು ಸಾಯಿ ಮೆಲೋಡಿಸ್ ಪೇಜನ್ನು ನಾನು ಅದೇ ರೀತಿ ಕ್ರಿಯೇಟ್ ಮಾಡಿದ್ದೇನೆ. ಇದಕ್ಕೆ ನಮ್ಮ ಈ ಒಂದು ಸಾಯಿ ಮೆಲೋಡಿಸ್ ಪೇಜ್ಗೆ ಕಿಶೋರ್ ಕೊಡಾಜೆ ಇವರು ನಮ್ಮೊಟ್ಟಿಗಿದ್ದಾರೆ. ನಿಮಗೆ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛ ಕೊಟ್ಟು ನಮ್ಮ ಪ್ರಭಾಕರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಗೆ ಈ ಒಂದು ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನಮ್ಮ ಊರಿನ ರೈತ ಮೋರ್ಚಾ ಅಧ್ಯಕ್ಷರು ಆಗಿರುವಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಂಘಟನೆಯಲ್ಲಿ ಹಲವಾರು ಸಂಘಟನೆಗಳಲ್ಲಿ ಭಾಗಿಯಾಗಿ ಪ್ರತಿಯೊಂದು ಬಡವರ ಒಂದು ಒಂದು ಕೊಡುಗೈ ದಾನಿಯಾಗಿ ನಮ್ಮ ಅನಂತಾಡಿ ಗ್ರಾಮದಲ್ಲಿ ಆಗಿರಬಹುದು, ವಿಟ್ಲಪಣ್ಣೂರು ಗ್ರಾಮದ ಪ್ರತಿಯೊಂದು ಒಂದು ಸಂಘಟನೆಯಲ್ಲಿ ಭಾಗಿಯಾಗಿ ಒಂದು ನಮ್ಮ ಒಟ್ಟಿಗೆ ಪ್ರತಿಯೊಂದು ಸಹಕಾರ ಪ್ರೋತ್ಸಾಹವನ್ನು ಕೊಡ್ತಿರುವಂಥ ಸನತ್ರೈ ತುಂಬೆಕೋಡಿ ಇವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಕೃಷ್ಣಪ್ಪ ಪೂಜಾರಿ ಮುಜಾಲ ಇವರು ಹೂ ಕೊಟ್ಟು ಸಹಕರಿಸಬೇಕಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಇದಕ್ಕೆ ಪ್ರೀತಿ ಇಟ್ಟು ನಮ್ಮೊಂದಿಗೆ ಸಿಎ ಬ್ಯಾಂಕ್ ನೇರ್ಲಕಟ್ಟೆ ಇದರ ನಿರ್ದೇಶಕರು ಆಗಿರುವಂತಹ ತಣಿಯಪ್ಪ ಗೌಡ ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಶಿವಕುಮಾರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಈ ಸಾಯಿ ಮೆಲೋಡಿಸ್ ಪೇಜ್ಗೆ ಪ್ರೀತಿ ಇಟ್ಟು ಕಿರಣ್ ಪೂಜಾರಿ ಗೋಳಿಗಟ್ಟೆ ನಮ್ಮೊಂದಿಗಿದ್ದಾರೆ. ಯುವ ನಾಯಕ, ಒಂದು ಪ್ರತಿಯೊಂದು ಸಂಘಟನಾ ಚತುರ ನಮ್ಮ ಕಿರಣ್ ಪೂಜಾರಿ ಗೋಳಿಗಟ್ಟೆ. ಪ್ರತಿಯೊಂದು ವಿಷಯದಲ್ಲಿಯೂ ಒಂದು ಒಳ್ಳೆಯ ಒಂದು ಯುವ ಪ್ರತಿಭೆ, ಯುವ ಸಂಘಟನೆಯ ಬಲಿಷ್ಠವನ್ನು ಕಟ್ಟಿಕೊಳ್ಳುವಂಥ ಒಂದು ಯುವ ಸಂಘಟನಾ ಚತುರ ನಮ್ಮ ಕಿರಣ್ ಗೋಳಿಗಟ್ಟೆ ನಮ್ಮೊಂದಿಗಿದ್ದಾರೆ. ಅವರಿಗೆ ಚೇತನ್ ಉಮೇಶ್ ನೆಡ್ಯಾರ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಹಾಗೆ ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ಈ ಒಂದು 78ನೇ ಸ್ವಾತಂತ್ರ್ಯ ಉತ್ಸವದ ಈ ಸಂಭ್ರಮದಲ್ಲಿ ಆಗಸ್ಟ್ 15ನೇ ಮಹಾಸಂಚಿಕೆ ನಾವು ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿ ಇದರಲ್ಲಿ ನಾವು ಮೊತ್ತ ಮೊದಲಾಗಿ ಈ ಮಹಾಸಂಚಿಕೆಯನ್ನು ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಪ್ರೀತಿ ಇಟ್ಟು ನಾಗೇಶ್ ಭಂಡಾರಿ ಕರಿಂಕಾ ಇವರು ಮಾಣಿ ಮಹಾಶಕ್ತಿ ಕೇಂದ್ರ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಾಗೇಶ್ ಭಂಡಾರಿ ಕರಿಂಕಾ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ದಿನೇಶ್ ನಾಯ್ಕ್ ವಾಮತ ಪದವಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಸಂಘಟನಾ ಚತುರ ಒಳ್ಳೆ ಒಂದು ಸಂಘಟನೆ ಬಲಿಷ್ಠವಾಗಿರುವಂತಹ ಮಹಾಬಲ ಪೂಜಾರಿ ಬಾಕಿಲ ನಮ್ಮೊಂದಿಗಿದ್ದಾರೆ. ಇವರಿಗೆ ದಿವಾನ್ ಮುಜಾಲ ಇವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಸಾಯಿ ಮೆಲೋಡಿಸ್ ಪೇಜಿಗೆ ಪ್ರೀತಿ ಇಟ್ಟು ನಮ್ಮ ಪ್ರತಿಯೊಂದು ಸಂಘಟನಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಒಂದು ಬಹಳ ಜಾಣ್ಮೆಯಿಂದ ತಾಳ್ಮೆಯಿಂದ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವಂಥ ಪ್ರತಿಯೊಂದು ವಿಷಯದಲ್ಲಿ ಆಗುವುದು ಪ್ರಚಾರ ಯಾವುದೇ ಒಂದು ವಿಷಯದಲ್ಲಿ ಅನಂತಾಡಿ ಗ್ರಾಮದಲ್ಲಿ ಆಗಿರ್ಬೋದು, ವಿಟ್ಲ ಪಡ್ನೂರು ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ನಾವು ಸಾಯಿ ಮೆಲೋಡಿಸ್ ಪೇಜಿಗೆ ದಯವಿಟ್ಟು ರಾಜಕೀಯವಾಗಿ ನಾವು ಮಾತನಾಡುವುದಿಲ್ಲ. ಇದು ಸಾಹಿತ್ಯ, ಕಲೆ, ಕ್ರೀಡಾತ್ಮಕವಾಗಿ ಬೆಳಗುತ್ತಿರುವಂಥ ನಮ್ಮ ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿಯ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡುತ್ತಿರುವಂಥ ವೇದಿಕೆ ಅಷ್ಟೇ. ಇದು ರಾಜಕೀಯ ಪ್ರೇರಿತವಾಗಿದೆ. ದಯವಿಟ್ಟು ನೀವು ಯಾರು ಕೂಡ ಇದನ್ನು ಅನ್ಯತವಾಗಿ ಭಾವಿಸಿಕೊಳ್ಳಬೇಡಿ ಅಂತ ಹೇಳುತ್ತಾ, ಪ್ರತಿಯೊಂದು ಸಂಘಟನಾ ಚತುರರಾಗಿ, ಪ್ರತಿಯೊಂದು ಪ್ರಚಾರಕಾರರಾಗಿ, ಪ್ರತಿಯೊಂದು ವಿಷಯವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಹೋಗುತ್ತಿರುವಂತಹ ನಮ್ಮ ಅನಂತಾಡಿಯ ಕರಿಂಕದ ನಮ್ಮ ಪ್ರಸಾದ್, ಶಿವರಾಮ ಶೆಟ್ಟಿ ಪ್ರಸಾದ್ ನಮ್ಮೊಟ್ಟಿಗೆ ಇದ್ದಾರೆ. ನಿಮಗೆ ನಮ್ಮ ಎಲ್ಲರ ಕಡೆಯಿಂದ ಸಾಯಿ ಮೆಲೋಡಿಸ್ ಮತ್ತು ಬಂಧು ಮಿತ್ರರ ಕಡೆಯಿಂದ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ರಾಮಕೃಷ್ಣ ಗೋಲಿಕಟ್ಟೆ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಈ ಒಂದು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನಮ್ಮ ಗೋಲಿಕಟ್ಟೆ ಅಶೋಕ್ ಕುಲಾಲ್ ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ನಮ್ಮ ವೆಂಕಟೇಶ್ ಕಾವಲಕಟ್ಟೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ನಮ್ಮ ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿಗೆ ಪ್ರೀತಿ ಇಟ್ಟು ಮಾಜಿ ಅನಂತಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಕುಸುಮೋದರ ಗೌಡ ತಾಲಿಪಡ್ಪು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರಭಾಕರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ನಮ್ಮ ಅನಂತಾಡಿಯ ಒಬ್ಬ ಜಾಣ್ಮೆ ವ್ಯಕ್ತಿ ಅಂತ ಹೇಳ್ಬೋದು, ಉಮೇಶ್ ನೆಡ್ಯಾರ. ಇವರಿಗೆ ನಮ್ಮ ಚೇತನ್ ಬಾಬನಕಟ್ಟೆ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲ ಗಣ್ಯರಿಗೆ ನಮ್ಮ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಸಾಯಿ ಮೆಲೋಡಿಸ್ ಪೇಜಿ ಅನಂತಾಡಿಯ ಈ ಒಂದು ಕ್ರಿಯೇಟ್ ಮಾಡಿ ಟಿವಿಯಲ್ಲಿ ನಿಮಗೆ ಕಾಣಿಸ್ತಿರಬಹುದು. ಇಷ್ಟೊಂದು ಜನರ, ಇಷ್ಟೊಂದು ನಮ್ಮ ಆತ್ಮೀಯ ಬಂಧು ಮಿತ್ರರ ಎಲ್ಲ ಆತ್ಮೀಯರು ಪ್ರೀತಿ ಇಟ್ಟು ಎಲ್ಲರೂ ಕೂಡ ಟಿವಿಯಲ್ಲಿ ಬರುವಂತೆ ಮಾಡಲಿಕ್ಕೆ
ಖಂಡಿತವಾಗಿಯೂ ನಾನು ಸತ್ಯವಾಗಿ ಹೇಳ್ತೇನೆ, ನಿನ್ನೆ 2 ಗಂಟೆಯವರೆಗೆ ನಾನು ನಿದ್ದೆ ಮಾಡಲಿಲ್ಲ. ಅಷ್ಟೊಂದು ಜಟಿಲವಾದ ಕೆಲಸ. ಅದನ್ನು ಕಂಡು ಅದನ್ನು ಆ ಪೆನ್ಡ್ರೈವಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಹಾಕುವಾಗ ಯಾವುದೇ ರೀತಿಯಲ್ಲಿ ಅದು ಕನೆಕ್ಟ್ ಆಗೋದಿಲ್ಲ. ಇದಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಅವರ ಕೂಡ ಎಷ್ಟೋ ಶ್ರಮವಿದೆ. ತುಂಬ ಶ್ರಮ ವಹಿಸಿದ್ದಾರೆ. 150ಕ್ಕಿಂತಲೂ ಹೆಚ್ಚು ಫೋಟೋ, ಅದನ್ನು ಎಷ್ಟೋ ಒಂದು ಕಠಿಣವಾಗಿ ಅದನ್ನು ತಾಳ್ಮೆಯಿಂದ ಒಳ್ಳೆಯ ರೀತಿಯಲ್ಲಿ ಸಹಕರಿಸುವಂಥ ಶಿವರಾಮ ನಮ್ಮ ಶಿವಕುಮಾರ್ ದೇವಿನಗರ ಸೌಪರ್ಣಿಕ ಸ್ಟುಡಿಯೋ ಇವರು ನಮ್ಮೊಟ್ಟಿಗಿದ್ದಾರೆ. ಇವರ ತುಂಬ ಸಹಕಾರ ಪ್ರೋತ್ಸಾಹ ಇದೆ. ಇವರಿಗೆ ಸನತ್ರೈ ತುಂಬೆಕೋಡಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಬಂದು ನಮ್ಮೊಟ್ಟಿಗೆ ಪಾಲು ಪಡೆದಂಥ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನೇ ಹೇಳುತ್ತಾ, ನಮ್ಮ ಸನತ್ರೈ ತುಂಬೆಕೋಡಿ ಇವರಿಂದ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಮತ್ತು ನಮ್ಮ ಆಗಸ್ಟ್ 15 78ನೇ ಸ್ವಾತಂತ್ರ್ಯ ಉತ್ಸವದ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ನಾವಿದ್ದೇವೆ. ಅವರ ಒಂದು ಶುಭ ನುಡಿಯನ್ನು ನಾವು ಕೇಳಲು ಇಚ್ಛಿಸುತ್ತೇವೆ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯನ್ನು ಕೋರುತ್ತಾ, ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಕೈ ಜೋಡಿಸೋಣ. ಅದೇ ರೀತಿ ನಮಗೆ ದೊರಕಿಸಿಕೊಟ್ಟಂಥ ಎಲ್ಲ ಸ್ವಾತಂತ್ರ್ಯ ವೀರರನ್ನು ಸ್ಮರಿಸುತ್ತಾ ಸಾಯಿ ಮೆಲೋಡಿಸ್ ಅನಂತಾಡಿ ಇವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಇವರ ಇನ್ನಷ್ಟು ಜನರಿಗೆ ತಲುಪಲಿ, ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸಿ ಎಲ್ಲ ಪ್ರತಿಭೆಗಳು ಮೇಲೆ ಬರಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ವಂದಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸನತ್ರೈ ತುಂಬೆಕೋಡಿ ಇವರಿಗೆ. ಹಾಗೆಯೇ ನೇರಳಕಟ್ಟೆ CA ಬ್ಯಾಂಕ್ ಉಪಾಧ್ಯಕ್ಷರು ಆಗಿರುವಂತಹ ನಮ್ಮ ಪ್ರೀತಿಯ ವ್ಯಕ್ತಿ, ನಮ್ಮೆಲ್ಲರ ಅನಂತಾಡಿ ಗ್ರಾಮ ಆಗಿರ್ಬೋದು, ಮಾಣಿ ಗ್ರಾಮ ಆಗಿರ್ಬೋದು, ಮುಂಡೂರು ಗ್ರಾಮ ಆಗಿರ್ಬೋದು, ಎಲ್ಲ ಸಂಘಟನೆಯಲ್ಲಿಯೂ ಸೇರಿಕೊಂಡು ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕೂಡ ಪಾಲ್ಗೊಳ್ಳುತ್ತಿರುವಂಥ ತನಿಯಪ್ಪ ಗೌಡ CA ಬ್ಯಾಂಕ್ನ ಉಪಾಧ್ಯಕ್ಷರು ಇವರು ನಮ್ಮೊಟ್ಟಿಗಿದ್ದಾರೆ. ಇವರ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಗೆ ಬಂದಿದ್ದಾರೆ. ಹಾಗೆ 78ನೇ ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಇವರ ಈ ಒಂದು ಸ್ವಾತಂತ್ರ್ಯ ಉತ್ಸವದಲ್ಲಿ ಪಾಲ್ಪಡೆಯುತ್ತಿರುವಂತಹ ಇವರು ಒಂದು ಸ್ವಾತಂತ್ರ್ಯ ಉತ್ಸವದ ವಿಷಯವಾಗಿ ಒಂದು ಶುಭ ನುಡಿಯನ್ನು ನಾವು ಕೇಳಲು ಇಚ್ಛಿಸುತ್ತೇವೆ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಶುಭಾಶಯವನ್ನು ಕೋರುತ್ತಾ, ಇವತ್ತು ಸಾಯಿ ಮೆಲೋಡಿಸ್ ಅನಂತಾಡಿ ಇವರು ನಡೆಸಿಕೊಂಡು ಬರುವಂಥ ಈ ಒಂದು ಕಾರ್ಯಕ್ರಮ ಭಾರಿ ಒಳ್ಳೆಯದಾಗಿದೆ. ಎಲ್ಲರಿಗೂ ಈ ಒಂದು ಸಂಗೀತ ಮತ್ತು ಸಂಸ್ಕೃತಿ ಮುಟ್ಟಲಿ. ಎಲ್ಲರೂ ಕೂಡ ಒಂದು ಈ ಸಂಸ್ಕಾರದೊಟ್ಟಿಗೆ ಸಂಸ್ಕೃತಿಯನ್ನು ಕೂಡ ಮಾಡಿಕೊಂಡು ಈ ಗ್ರಾಮದ ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ಪೇಜನ್ನು ನೋಡಿಕೊಂಡು ಖುಷಿ ಪಡೆಯಬೇಕು ಎಂಬ ದೃಷ್ಟಿಯಿಂದ ಇವರು ಮಾಡಿದ್ದಾರೆ. ಅವರ ಮುಂದಿನ ಜೀವನವು ಉತ್ತಮವಾಗಿ ನಡೆಯಲಿ ಮತ್ತು ಎಲ್ಲರಿಗೂ ಮುಂದೆ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಅವಕಾಶ ಸಿಗಲಿ ಅಂತೇಳಿ ವಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಗೇಶ್ ಭಂಡಾರಿ ಖರಿಂಕ ನಮ್ಮ ವಿಟ್ಲ ಮಹಾಸತ್ತಿ ಕ್ಷೇತ್ರದ ಕಾರ್ಯದರ್ಶಿ ಇವರು ನಾಗೇಶ್ ಭಂಡಾರಿ ಖರಿಂಕ ನಮ್ಮೊಟ್ಟಿಗಿದ್ದಾರೆ. 78ನೇ ಆಗಸ್ಟ್ 15ರ 78ನೇ ಸ್ವಾತಂತ್ರ್ಯ ಸಂಭ್ರಮ ಉತ್ಸವದಲ್ಲಿ ನಾವಿದ್ದೇವೆ. ನಮಗೆ ತುಂಬಾ ಖುಷಿಯ ವಿಷಯ ಏನಂತ ಹೇಳಿದ್ರೆ, ಜೂನ್ 16ನೇ ತಾರೀಕಿಗೆ ನಾವು ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಕ್ರಿಯೇಟ್ ಮಾಡಿದಂಥ ಹೊಸ ಪೇಜ್ ಇದು. ಹಾಗೆಯೇ ಅದು ಅದ್ದೂರಿಯಾಗಿ ಕಲಾ ಸಾಮ್ರಾಟ್ ಚೇತನ್ ರೈ ಮಾಣಿ, ಹರ್ಷೇಂದ್ರ ಶೆಟ್ಟಿ ಬಾಳಿಕೆ ಇವರ ಸಹಕಾರ ಪ್ರೋತ್ಸಾಹ ನಾನು ಯಾವತ್ತೂ ಮರೆಯುವುದಿಲ್ಲ. ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ನೀವು ಟಿವಿಯಲ್ಲಿ ಬರ್ತಾ ಇದೆ. ಹೀಗೆ ಈ ಒಂದು ಬ್ಯಾನರ್, ಇದು ದೊಡ್ಡದಾಗಿರುವಂಥ ಬ್ಯಾನರ್, ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ, ಕುಂಬ್ರಾ ಚಾವಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಹರ್ಷೇಂದ್ರ ಶೆಟ್ಟಿ ಬಾಳಿಕೆ ಇವರ ಒಂದು ಪ್ರೋತ್ಸಾಹ ಸಹಕಾರದಲ್ಲಿ ನಮ್ಮ ಕೊಡಜೆ ಪರಿಸರದಲ್ಲಿ ಈ ಒಂದು ಸುಂದರವಾದ ಬ್ಯಾನರ್ ಅನ್ನು ಅಳವಡಿಸಿ ನಮಗೆ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಎಲ್ಲರಿಗೂ ಬಂಧು ಮಿತ್ರರಿಗೆ, ಅನಂತಾಡಿ ಗ್ರಾಮದ ಪ್ರತಿಯೊಬ್ಬರಿಗೂ, ಹಾಗೆ ಸಾಯಿ ಮೆಲೋಡಿಸ್ ಪೇಜಿನಲ್ಲಿ ನಮ್ಮ ಎಲ್ಲ ಈಗ ಒಂದು 450 ಫಾಲೋವರ್ಸ್ ಆಗಿದ್ದಾರೆ. ನೀವೆಲ್ಲರೂ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ
ಕೊಡ್ತಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಕೆಯಿಂದ ಕೃತಜ್ಞತೆ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೆ ಸ್ವಾತಂತ್ರ್ಯ ಉತ್ಸವದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ನಾಗೇಶ್ ಭಂಡಾರಿ ಕರಿಂಕ ಇವರ ಒಂದು ಶುಭ ನುಡಿಗಾಗಿ ನಮ್ಮ ಈ ಒಂದು ವೇದಿಕೆ. ಸಾಯಿ ಮೆಲಡೀಸ್ ನಾವು ಇವತ್ತಲ್ಲ ನಿನ್ನೆಯಿಂದಲೇ ನಮ್ಮ ಬಾಲಕೃಷ್ಣ ಪೂಜಾರಿಗಳು ಸಾಯಿ ಮೆಲಡೀಸ್ ಇದರ ಮಾಲಕರು ನಮ್ಮನ್ನು ಈ ಬಗ್ಗೆ ಹೇಳಿದ್ರು, ನಮ್ಮನ್ನು ಕರೆದಿದ್ರು. ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮೊಟ್ಟಿಗೆ ರೈತ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಹಿರಿಯರು ತನಿಪಗೌಡರಿದ್ದಾರೆ, ನಮ್ಮ ಶಿವಕುಮಾರ್ ಅವರನ್ನೆಲ್ಲ ಪರಿಚಯಿಸುವ ಅಗತ್ಯ ಇಲ್ಲ. ಈಗಾಗಲೇ ಬಾಲಕೃಷ್ಣ ಪೂಜಾರಿ ಅವರು ಸಾಯಿ ಮೆಲಡೀಸ್ ಮೂಲಕ ಜಗತ್ತಿನಾದ್ಯಂತ ಇವರ ಪರಿಚಯವನ್ನು ಮಾಡಿದ್ದಾರೆ. ಹೀಗೆ ನಾನು ಮೊದಲಾಗಿ ಹೇಳೋದೇನೆಂದರೆ ಇವತ್ತು 87ನೇ ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲ 78ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಸಾಯಿ ಮೆಲಡೀಸ್ ತಂಡದ ಎಲ್ಲರಿಗೂ ಮತ್ತು ಇಲ್ಲಿ ಸೇರುವ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮೊದಲಾಗಿ ಅರ್ಪಿಸ್ತಿದ್ದೇನೆ. ಮತ್ತು ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತಾಡೋದಾದರೆ ಸ್ವಲ್ಪ ಒಂದೆರಡು ವಿಷಯ ಮಾತಾಡಲೇಬೇಕು. ಈ ಮಹಾಭಾರತ ಕಥೆ ಹೇಗೆ ನಡೆದಿದೆ ತನ್ಯಪ್ಪ ನನಗೆ ಗೊತ್ತುಂಟು. ಮೊದಲು ಭೀಷ್ಮಾಚಾರ್ಯರಿದ್ದರು, ಅವರ ಹೆಸರಿತ್ತು. ಆಮೇಲೆ ಪಾಂಡು ಮಹಾರಾಜರಿದ್ದರು. ಹಾಗೆ ಆ ಸಮಯದಲ್ಲಿ ಕೃಷ್ಣ ಅರ್ಜುನರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಇದನ್ನು ನಾನು ಸೂಕ್ಷ್ಮವಾಗಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ಸ್ವಾತಂತ್ರ್ಯ ಹೋರಾಟ, ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ಮಹಾಭಾರತದಂತೆ ನಡೆದಿದೆ. ಯಾಕಂದರೆ ಹಿಂದೂ ಮಹಾಸಭಾ ಮೊದಲಾಗಿ ಮೊದಲಾಗಿ ಸ್ವಾತಂತ್ರ್ಯಕ್ಕೆ ಧುಮುಕಿದೆ. ಎಷ್ಟೋ ಜನ ಅದರ ವೀರ ಮರಣಪ್ಪಿದ್ದಾರೆ. ಆನಂತರ ಬದಲಾದ ಕಾಲಘಟ್ಟದಲ್ಲಿ ಹಂತವಾಗಿ ಬೇರೆ ಬೇರೆ ನಾಯಕರು ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಅದರಲ್ಲಿ ಒಬ್ಬರು ಸಾವರ್ಕರ್ ಎಷ್ಟು ಹೋರಾಟ ಮಾಡಿದರೆಂದರೆ, ಅವರು ಬ್ರಿಟಿಷರಿಗೆ ಇಲ್ಲಿ ಭಾರತದಲ್ಲಿ ಇನ್ನು ಉಳಿಯಲು ಸಾಧ್ಯವಿಲ್ಲ ಅಂತ ಪರಿಸ್ಥಿತಿ ತಂದಿದ್ರು. ಯಾವುದೇ ದುಂಡು ಮೇಜಿನ ಪರಿಷತ್ತು ಮಾಡಿ ಅಥವಾ ಉಪ್ಪಿನ ಸತ್ಯಾಗ್ರಹ ಮಾಡುವಂಥ ಚಳುವಳಿ ಅಲ್ಲ ಇದು ಗುಂಡು ಮತ್ತು ಎದೆಯನ್ನು ಒಟ್ಟುವಂಥ ಹೋರಾಟವನ್ನು ಸಾವರ್ಕರ್ ಮಾಡಿದರು. ಅದಕ್ಕಾಗಿ ಎಲ್ಲರೂ ಗಮನಿಸಿ, ಈಗ ತುಂಬ ಜನ 10ರಿಂದ ಕಳೆದ ಸಲವೇ ಒಂದು 10,000 ಜನ ನೋಡಿದಾರಂತೆ ಈ ಮೆಲಡೀಸನ್ನು, ಸಾಯಿ ಮೆಲಡೀಸ್. ಈ ಸಲ 50,000 ಜನ ನೋಡ್ತಾರೆ. ಇದು ಸತ್ಯವಾದ ಕತೆ. ಈಗಾಗಲೇ ತನ್ಯಪ್ಪನ ನಮ್ಮೊಟ್ಟಿಗೆ ಹೇಳಿದ್ರು, ಸತ್ಯವನ್ನು ಹೇಳುವುದಕ್ಕೆ ಯಾವುದೇ ಅಂಜಿಕೆ ಬೇಡ ಅಂತೇಳಿ. ಸಾವರ್ಕರ್ ಬ್ರಿಟಿಷರನ್ನು ಇಲ್ಲಿಂದ ಒಡೆದೊಡಿಸಬೇಕಂತ ಘೋರವಾದ ಹೋರಾಟ ಮಾಡಿದ್ರಿಂದಲೇ ಅವರನ್ನು 50 ವರ್ಷ ಕರಿನೀರ ಶಿಕ್ಷೆಗೆ ಗುರಿಪಡಿಸಲಾಯಿತು. ಸರಿಯಾಗಿ ಗಮನಿಸಿಕೊಳ್ಳಿ, ಕರಿನೀರಿನ ಶಿಕ್ಷೆ. ಭಾರತದ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಬ್ರಿಟಿಷರು ಇಂಥ ಶಿಕ್ಷೆಯನ್ನು ನೀಡಿಲ್ಲ. ಅವರನ್ನು ಪುಕ್ಕಳು ಸ್ವಭಾವದವರು ಅಂತ ಹೇಳ್ತಾರೆ, ಆದರೆ ಅದು ಕೂಡ ತಪ್ಪು. ಅದಕ್ಕೆ ನಾನು ಸಾಕ್ಷಿಯಾಗಿ ಕೊಡ್ತೇನೆ. ಅವರು ಒಂದು ವೇಳೆ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಾಗ ಅಲ್ಲಿಂದ ತಪ್ಪಿಸಿಕೊಂಡು ಸಮುದ್ರದಲ್ಲಿ ಬರುವಾಗ ಆ ಆಳ ಸಮುದ್ರಕ್ಕೆ ಹಾರಿ ಈಜಿ ಬಂದು ಹೋರಾಟವನ್ನು ಮುಂದುವರಿಸಿದರೆ ಅವರಿಗೆ ಎಷ್ಟು ಧೈರ್ಯ ಬೇಕು? ಅಂಥ ಧೈರ್ಯ ನಿಜವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಿಗೂ ಇರಲಿಲ್ಲ ಮತ್ತು ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನ ಹೋರಾಡಿದ್ದಾರೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಹೋರಾಡಿದ್ದಾರೆ, ನೆಹರು ಅವರು ಹೋರಾಡಿದ್ದಾರೆ. ಮತ್ತು ಮತ್ತೊಂದು ನಮ್ಮ ಭಾರತದಲ್ಲಿ ಸಮಾಜವನ್ನು ಸಂಘಟಿಸುವುದೇ ಆ ಕಾಲದಲ್ಲಿ ಕಷ್ಟವಾಗಿತ್ತಂತೆ. ಆ ಸಂದರ್ಭದಲ್ಲಿ ಬಾಲ ಗಂಗಾಧರ ತಿಲಕ್ ಗಣೇಶೋತ್ಸವವನ್ನು ಮನೆಯಲ್ಲಿ ಮಾಡುತ್ತದೆ. ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಮಾಡಿ ಜನ ಸಂಘಟಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಾರೆ. ಈ ಎಲ್ಲರ ಬಗ್ಗೆ ನಾವು ಇವತ್ತು ನೆನಪು ಮಾಡಿಕೊಳ್ಳುವ ಹಾಗೆ ಸ್ವಾತಂತ್ರ್ಯವನ್ನು ಎಲ್ಲರೂ ಮನೆಯಲ್ಲಿ ಆಚರಿಸುವ, ಭಾರತವನ್ನು ಸಮೃದ್ಧಗೊಳಿಸುವ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಭಾರತ ಜಗತ್ತಿನ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಈ ಸ್ವಾತಂತ್ರ್ಯೋತ್ಸವ ನಂತರ ಭಾರತ ಖಂಡಿತವಾಗಿಯೂ ಜಗತ್ತಿನ ಪ್ರಬಲ ರಾಷ್ಟ್ರವಾಗಲಿ. ಈ ಹಿಂದೆ ಕೂಡ ವಿಜಯನಗರ ಸಾಮ್ರಾಜ್ಯ, ಗುಪ್ತರ ಸಾಮ್ರಾಜ್ಯ ಇರುವಾಗ ಭಾರತ ಜಗತ್ತಿನಲ್ಲೇ ದೊಡ್ಡನಾಗಿತ್ತಂತೆ. ಮತ್ತೆ ಬರಲಿ, ಇತಿಹಾಸ ಮರುಕಳಿಸ್ತದೆ ಅಂತ ಹೇಳ್ತಾರೆ. ಮತ್ತೆ ಬರಲಿ ಭಾರತ. ಈಗ ನಾವು ಅಮೆರಿಕವನ್ನು ದೊಡ್ಡಣ್ಣ ಅಂತ ಏನು ಹೇಳ್ತೇವೆ, ಅದು ಭಾರತ ದೊಡ್ಡಣ್ಣ ಆಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಮಗದೊಮ್ಮೆ ಸಾಯಿ ಮೆಲಡೀಸ್ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಯಾವುದೇ ರಾಜಕೀಯವನ್ನು ಮಾಡದೆ, ರಾಜಕೀಯ ಪ್ರೇರಿತವಾಗಿ ಮಾತಾಡದೆ, ಎಲ್ಲರನ್ನು ಸೇರಿಸಿ ಜಾತ್ಯತೀತ ಮನೋಭಾವದಲ್ಲಿ ಸತ್ಯ ಸಂಗತಿಯನ್ನು ಹೊರ ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಪೇಜ್ಗೆ ಬಂದು ಸಹಕರಿಸಿದಂಥ ಸನತ್ರೈ ತುಂಬೆಕೋಡಿ, ನಾಗೇಶ್ ಭಂಡಾರಿ ಕರಿಂಕ, ಹಾಗೆ ತಣಿಯಪ್ಪ ಗೌಡ ಹಾಗೂ ಕಿಶೋರ್ ಕೊಡಾಜೆ, ಹಾಗೆ ಎಲ್ಲರಿಗೂ ಕೂಡ ಶಿವಕುಮಾರ್ ಇವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಮುಂದೆ ಗಾಯಕರಿಗೆ ಕೊಡ್ತಾ ಇದ್ದೇವೆ. ಸಾಯಿ ಮೆಲಡೀಸ್ನ ಪೇಜ್ ಮಾಲಕರಾದ ಬಾಲಕೃಷ್ಣ ಪೂಜಾರಿ ಅವರು ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೆ ಶಾಲು ಹಾಗೂ ಹೂಗಳನ್ನು ಕೊಟ್ಟು ಅಭಿನಂದಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಈಗ ನಾವು ಹಾಡಿನೊಂದಿಗೆ ಲೈವ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ.
ಹಲೋ 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 ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಕರುನಾಡು ಸೀಮೆ ಸೀಮೆ ಕಾವೇರಿ ಹುಟ್ಟಿದ ನಾಡು, ಅಲ್ಲಲ್ಲ ಕಲೆಯನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ನಮಗೆ ಗೊಮಟೇಶ ಕಾವಲು ಇಲ್ಲಿ, ಶೃಂಗೇರಿ ಶಾರದೆ ವೀಣೆ ರಸ ತುಂಗೆಯಾಗಿದೆ ಇಲ್ಲಿ. ಆಕೆಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಜನ್ಮವೇ ಬರಲಿ ಈ ಮಣ್ಣಲ್ಲಿ ಹುಟ್ಟಿ ಬರುವೆ, ಏನೇನು ಕಷ್ಟವೇ ಇರಲಿ ಸಿರಿಗನ್ನಡಕ್ಕಾಗಿ ದುಡಿಯುವೆ. ಮನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ವಾವ್, ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ರವಿ ಪೂಜಾರವರು ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ದಾರೆ. ಪ್ರತಿಮಾ ಸತೀಶ್ ಅವರಿದ್ದಾರೆ. ಸರ್ ನಮಸ್ತೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ನಿಮ್ಮ ಪ್ರೋಗ್ರಾಮ್ಗೆ ಶುಭವಾಗಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಶಿವರಾಮ್ ಮುಗೇರ್ ಅವರಿದ್ದಾರೆ. ಹಾಯ್ ಬಾಲಣ್ಣ ಅಂತ ಹೇಳ್ತಾರೆ. ಹಾಯ್. ರವಿ ಪೂಜಾರಿ ಅವರು ಕಿಶೋರಡ ಒಂಜಿ ಸಾಂಗ್ ಪನ್ಪಾರೆ ಅಂತ ಹೇಳ್ತಿದ್ದಾರೆ. ನಿತೇಶ್ ನೀತು ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ತೆಲಿಕೆದ ಬುಲ್ಲಿ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಈಗ ನಮ್ಮ ಅದ್ಭುತ ಗಾಯಕರು ಹಾಗೂ ಶ್ರೀನಿಧಿ ಮೆಲೋಡೀಸ್ ಪೇಜಿನ ಸಂಚಾಲಕರು ದಿನೇಶ್ ನಾಯಕ್ ವಾಮದ ಪದವಿಗೊಂದು ಹಾಡನ್ನು
ಈಗ ಹಾಡು ಹಾಡ್ತಿದ್ದಾರೆ ನಮ್ಮ ದಿನೇಶ್ ನಾಯಕ್ ವಾಮದಪದ. ಹಲೋ ಹಲೋ ಕೆಂಡ ಹಲೋ 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 ಮಂದಾರ ಹೂವೇ ನನ್ನೊಲುಮೆ ಬಾಂಧಲದ ಚೆಲುವೆ ಬಲಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿಂತು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಲದ ಚೆಲುವೆ ಬಲಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಒಲೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮೀರೆ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಒಲೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮೀರೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನೊಡುಮೆ ಬಾಂಧಲದ ಚೆಲುವೆ ಬಲಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರ ಹೂವೇ. ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸದಾನ ತೋರಿ ಹಿತವಾದ ಮಾಧುರಿಯ ಮಿಂದೆ ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸದಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ತೀರಾದ ಆನಂದ ತಂದೆ ತೀರಾದ ಆನಂದ ತಂದೆ ನಮ್ಮೂರ ಮಂದಾರ ಹೂವೇ ನನ್ನೊಡುಮೆ ಬಾಂಧಲದ ಚೆಲುವೆ ಬಲಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ
ಗಾನದಲ್ಲಿ ಮಿನುಗು. ವಾವ್, ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ ನಮ್ಮ ದಿನೇಶ್ ನಾಯಕ್ ಸರ್ ಅವರ ಧ್ವನಿಯಲ್ಲಿ. ಸೂಪರ್ ಅಂತ ಹೇಳ್ತಿದ್ದಾರೆ ಸರ್. ನಮಸ್ತೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಪ್ರತಿಮಾ ಅವರು ಹೇಳ್ತಿದ್ದಾರೆ. ಕಿಶೋರ್ಡ ಒಂದು ಸಾಂಗ್ ಪನ್ಪಲ್ಲೆ ಅಂತ, ಯಾರು ಕಿಶೋರ್ ಅಂತ ಗೊತ್ತಾಗ್ಲಿಲ್ಲ. ಓಕೆ ಓಕೆ, ಖಂಡಿತ ಆಡಿಸ್ತೇವೆ. ತೆಲಿಗೆದ ಬುಳ್ಳಿ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಸತೀಶ್ ಮಾನ್ಯ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ರವಿ ಪೂಜಾರಿ ಅವರು ಮಧ್ಯಾಹ್ನ ಮನಸ್ಸುಂಡ ಬಾಲಣ್ಣ ಅಂತ ಹೇಳ್ತಿದ್ದಾರೆ. ಹೌದು, ಊಟದ ವ್ಯವಸ್ಥೆ ಇದೆ ಇಲ್ಲಿ. ರವಿ ಪೂಜಾರಿ ಅವರು ಸಾಂಗ್ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಈಗ ನಮ್ಮ ಅದ್ಭುತ ಗಾಯಕರಾದ ಪ್ರಭಾಕರ್ ಬೀಸರೋಡ್ ಇವರೊಂದು ಹಾಡನ್ನು ಹಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ನೋಡ್ತಿರುವ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಲೋ 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 ಎಲ್ಲರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಯಾರೆಲ್ಲ ಮಹಾಭಾರತ ನೋಡಿದ್ದೀರಾ? ग्लानिर्भवति भारत अभ्युत्थानं अधर्मस्य तदात्मानं सृजाम्यहम् पवित्राणाय साधूनां विनाशाय दुष्कृतां धर्म संस्थापनार्थाय संभवामि युगे युगे स्वागत करे
ये विश्व भारती है, वीरों की आरती है, ये नित न्याय पुरानी महाभारत ನಾವು ಅದ್ಭುತವಾದ ಒಂದು ಹಾಡನ್ನು ಪ್ರಭಾಕರ್ ಕಿಶೋರ್ ಇವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ವಿ. ಸೂಪರ್ ಅಂತ ನಮ್ಮ ರವಿ ಪೂಜಾರ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು. ಹಾಯ್ ಅಣ್ಣ, ನನಗೆ ಬೇರೆ ಪ್ರೋಗ್ರಾಮ್ ಇತ್ತು, ಬರೋಕೆ ಆಗಲಿಲ್ಲ ಅಂತ ಇನ್ನೊಮ್ಮೆ ಬರ್ತೇನೆ ಅಂತ ಇಲ್ಲಿ ನಮ್ಮ ರಶ್ಮಿ ಗೌಡ ಕಿರಿಭಾಗ ಅವರು ಹೇಳ್ತಿದ್ದಾರೆ. ಓಕೆ ಮೇಡಮ್. ಮಾಲತಿ ದಯಕುಮಾರ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್. ಕಿಶೋರ್ ಪೂಜೆ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಪ್ರತಿಮಾ ಸತೀಶ್ ಅವರು ಸೂಪರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಈಗ ನಮ್ಮ ಅದ್ಭುತ ಗಾಯಕರಾದ ಪ್ರಕೃತಿ ಗಾನ ಕೋಗಿಲೆ ಪುರಸ್ಕೃತರು ನಮ್ಮ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅದ್ಭುತ ಗಾಯಕರು ಅವರು ಕೂಡ. ಹಾಯ್, ಹಲೋ, ನಮಸ್ತೆ. ನೋಡ್ತಿರುವಂಥ ನಮ್ಮೆಲ್ಲ ವೀಕ್ಷಕರಿಗೆ ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ 78ನೇ ಸ್ವಾತಂತ್ರ್ಯ ಉತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಆಗಸ್ಟ್ 15 ಮತ್ತು ಎಪಿಸೋಡ್ ಕೂಡ 15. ಇದು ನಮಗೆ ತುಂಬಾ 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 ಖುಷಿ ಮತ್ತು ಸಂತೋಷದ ವಿಷಯ. ಹಾಗೆ ನೋಡ್ತಿರುವಂಥ ನಮ್ಮೆಲ್ಲ ವೀಕ್ಷಕರು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನಮಗೆ ನಿರಂತರವಾಗಿ ಇರಲಿ ಅಂತ ಹೇಳುತ್ತಾ ಇಲ್ಲಿ ವಿಜಯ್ ಕುಮಾರ್ ಸುಲ್ಯ, ಸುನೀತಾ ಕಾವಲ್ಕಟ್ಟೆ, ಭಾಸ್ಕರ್, ಸುಪ್ರೀತಾ ಚಿಂಕಿ ಇವರು ಪೆರ್ನದಿಂದ ಆಗಮಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಕಾವೇರಿ ಸುಲ್ಯ ಗಾಯಕಿ ಎಲ್ಲರೂ ಕೂಡ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಇಂದಿನ ಈ ಒಂದು ಸ್ವಾತಂತ್ರ್ಯ ಉತ್ಸವದ ಸಂಭ್ರಮಾಚರಣೆಯಲ್ಲಿ ನಾವು ನಡೆಸುತ್ತಿರುವಂತಹ ಈ ಒಂದು ಮಹಾ ಸಂಚಿಕೆಯಲ್ಲಿ ಪಡೆಯುತ್ತಿದ್ದಾರೆ. ಇವರಿಗೆ ನಮ್ಮ ಎಲ್ಲರ ಒಟ್ಟುಗೂಡುವಿಕೆಯಲ್ಲಿ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯ ಈ ಒಂದು ಮಹಾ ಸಂಚಿಕೆಯಲ್ಲಿ ಪಾಲ್ಪಡೆದಿರುವಂತಹ ಇವರಿಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಧನ್ಯವಾದಗಳನ್ನು ಕೋರುತ್ತಾ ಈಗ ವಿಜಯ್ ಸುಲ್ಯ ಇವರಿಂದ ಒಂದು ಸುಂದರವಾದ ಹಾಡು ಬರ್ತಿದೆ, ಕೇಳಿ. ಹಲೋ 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 ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು
ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೀಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ವಾವ್, ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ಸೂಪರ್ ಅಂತ ಪ್ರತಿಮಾ ಸತೀಶ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ ಅಂತೇಳಿ ಸುದೀಶ್ ಆಚಾರ್ಯ ನಂದಿಬೆಟ್ಟ ಅವರು ಹೇಳ್ತಿದ್ದಾರೆ. ಸ್ವಾಗತ ಸರ್ ನಿಮಗೂ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಪೊರ್ಲುಡೆ ಆವಡ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್. ಒನಸಾಂಡ ಸುನೀತನ ಅಂತೇಳಿ ರವೀಂದ್ರ ಕಾರ್ಕಳ ಅವರು ಹೇಳ್ತಾರೆ. ಇಲ್ಲ, ಇನ್ನಾಗಬೇಕಷ್ಟೇ. ಪ್ರಭಾಕರ್ ಪಕ್ಕು ಮಾತ್ರೆಗಳ ಅಭಿನಂದನೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬಾಲು ಗಮ್ಮತ್ತಿಜ್ಜ ಅಂತ ಇವರು ನಮ್ಮ ನಿಶಾಂತ್ ಪೂಜಾರಿ ಅವರು ಹೇಳ್ತಿದ್ದಾರೆ. ಗಮ್ಮತ್ತು ಉಂಡು ಮಧ್ಯಾಹ್ನ. ಇದೊಂದು ಸ್ವಾತಂತ್ರ್ಯದನೇ ಒಂದು ಗಮ್ಮತ್ತು. ರವೀಂದ್ರಣ್ಣ ಕ್ಯಾಮರಾ ಸರಿ ದೀಲೆಗೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಅಂದರೆ ಅಲ್ಲಿ ಮೇಲೆ ಇದು ಉಂಟು, ಅದಕ್ಕೆ ನಾವು ಸ್ವಲ್ಪ ಕ್ರಾಸ್ ಮಾಡಿಟ್ಟದ್ದು ಕ್ಯಾಮರಾ ಇವತ್ತು. ಬಾವುಟ ಇದೆ ಮೇಲೆ, ಅದಕ್ಕೆ. ಸೂಪರ್ ಅಂತೇಳಿ ಸುದೀಶ್ ಆಚಾರ್ಯ ನಂದಿಬೆಟ್ಟ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಸುನಿಸಿ ಸಾಯಿ ಅಂತ ಹೇಳ್ತಿದ್ದಾರೆ ನಮ್ಮ ಸುದೀಶ್ ಅವರು. ಥ್ಯಾಂಕ್ ಯು. ಹಾಯ್. ಮೋಹನ್ ಮುಜ್ಜಲ್ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಿಶಾಂತ್ ಪೂಜಾರ್ ನಿಶಾಂತ್ ಅವರು ಬಾಲು ಒಳ್ಳೆ ತೋಜ್ಜರ್ ಅಂತೇಳಿ ಅವರು ಇದ್ದಾರೆ, ಅಲ್ಲೇ ಇದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ. ಈಗ ನಮ್ಮ ಕಾವೇರಿ ಸುಳ್ಳೆ ಇವರು ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನದಲ್ಲಿ ಪ್ರೀತಿ.
ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೆ ನೆರಳು ಬಿಸಿಲು ಎಲ್ಲವೂ ನಿನ್ನದೆ ಇರಲಿ ಕರೀತಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗಿಲು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ವಾವ್, ಸೂಪರ್ ಆಗಿ ನಮ್ಮ ಕಾವೇರಿ ಅವರು ಹಾಡಿದ್ದಾರೆ. ಸೂಪರ್ ಅಂತ ಮೋಹನ್ ಮುಜಲ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ನೈಸ್ ಅಂತೇಳಿ ಅವಿನಾಶ್ ಕೊಡಾಜಿ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಅವಿನಾಶ್ ಒಳ್ಳ ಸುದ್ದಿಜ್ಜಿ ಅಂತ ಹೇಳ್ತಿದ್ದಾರೆ ನಿಶಾಂತ್ ಪೂಜಾರಿ ಅವರು. ಸೌಂಡು ಪೋಂಡ ಕೇಂಜ್ ಅಂತ ಹೇಳ್ತಿದ್ದಾರೆ. ಸೌಂಡ್ ಪೋಂಡ ಕೇಂಜ್ ಅಂತ ಹೇಳ್ತಿದ್ದಾರೆ. ರವಿ ಪೂಜೆ ಅವರು ಕಟ್ಟಿಂಗ್ ಬಿಸಿ ಅಂತ ಹೇಳ್ತಿದ್ದಾರೆ. ಬರಡು ಸಾಂಗ್ ಅಂತೇಳಿ ರವೀಂದ್ರ ಕಾರ್ಕಳ ಅವರು ಹೇಳ್ತಿದ್ದಾರೆ. ಓಕೆ, ಖಂಡಿತ ಸೂಪರ್ ಸೂಪರ್ ಅಂತೇಳಿ ದಿನೇಶ್ ನಾಯಕ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅನಂತ ಆಡಿದ ಮುತ್ತು ಬಾಲನ ಓಳ್ಯರ್ ಅಂತ ಹೇಳ್ತಿದ್ದಾರೆ. ಅವರು ಇಲ್ಲೇ ಇದ್ದಾರೆ, ಬಿಸಿ ಇದ್ದಾರೆ ಈಗ. ನವೀನಾಂಜಲಿ ಪುತ್ತೂರು ನವೀನನ್ನ ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ನವೀನನ್ನ. ಇಲ್ಲ ಗೆತ್ತೀರ ಅದ್ಭುತ ಗಾಯನ ಅಂತೇಳಿ ನಮ್ಮ ದಿನೇಶ್ ನಾಯಕ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ನಾನು ಮನೆಗೆ ತಲುಪಿದೆ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ ನವೀನನ್ನ. ಈಗ ನಮ್ಮ ಸುಪ್ರೀತಾ ಚಿಂಕಿ ಅವರ ಧ್ವನಿಯಲ್ಲಿ ನಾವು ಒಂದು ಹಾಡನ್ನು ಕೇಳ್ಕೊಂಡು ಬರುವ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೆನ್ನ
ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ವಾವ್ ಸೂಪರ್ ಅಂತೇಳಿ ನಮ್ಮ ಶ್ರೀನಿಧಿ ಮೆಲೋಡಿಸ್ ದಿನೇಶ್ ನಾಯಕ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಯ್ ಬೊಳ್ಳಿ ಅಂತೇಳಿ ನವೀನ ಹೇಳ್ತಿದ್ದಾರೆ. ಹಾಗೆ ವಾವ್ ಸೂಪರ್ ಅಂತ ದಿನೇಶ್ ನಾಯಕ್ ಅವರು ಹೇಳ್ತಿದ್ದಾರೆ. ಸೂಪರ್ ಬೊಳ್ಳಿ ಅಂತೇಳಿ ನಮ್ಮ ನವೀನನ್ನ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಲೋ ಹಲೋ ಈಗ ಪ್ರಭಾಕರ್ ಬೀಶುರೋಡ್ ಇವರ ಜೊತೆ ನಾನೊಂದು ಹಾಡನ್ನು ಹಾಡ್ತೀವಿ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ, ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊತೀನಿ, ನಿಮ್ ಕಡೆ ಅಂದ್ರೆ ಕೇಸರಿ ಬಾತ್ ಅನ್ಕೋತೀನಿ. ಎಂತದು ಎಂತದು ಹಾಡೋದೆಂಗ ಕೂಡೋದೆಂಗ ಕುಣಿಯೋದೆಂಗ, ಹೆಂಗಪ್ಪ ಹೆಂಗಪ್ಪ ಹಾಡೋದೆಂಗ ಕೂಡೋದೆಂಗ ಕುಣಿಯೋದೆಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿ ಆದರೇನು ಭದ್ರಾವತಿ ಆದರೇನು, ಬಿರಿಬೇಕು ನಾವು ಮೊದಲು ನಲಿದಾಡಲು, ನಾವೆಲ್ಲರೂ ಸರಿ ಹೋಗಲು. ಉಂಡೆಯಂತೆ ಮಂಗಳೂರಲ್ಲಿ ಬೊಂಡ ಅಂದ್ರೆ ಎಳನೀರು ಕಾಯಿಯಂತೆ, ಗದುಗಿನಲ್ಲಿ ಪೂರಿ ಜೊತೆ ಬಾಜು ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜು ಕಟ್ತಾರೆ, ಮೈಸೂರಲ್ಲಿ ಹೊಳಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಬಂಗಿ ಅಂದ್ರೆ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಬಂಗಿ ಅಂದ್ರೆ ಬೊಕ್ಕ ಮಾಡು ಮಾನವನ ನಾಮವದು. ಸಾವಿರ ಹೂವ ಎದೆ ಹಣಿಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ಧಣಿಯಾಗಲು, ಬಂಗಾರದ ಗಣಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು, ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕತೆ ಇದೆ, ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ. ಲಾ 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 ಅದ್ಭುತವಾದೊಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ.
ಉಂಡರ ದಿನೇಶನ್ ಅಂತೇಳಿ ನಮ್ಮ ಸುಮನ್ ಅವರು ಹೇಳ್ತಿದ್ದಾರೆ. ಅದ್ಭುತ ಗಾಯನ ಅಂತ ಶ್ರೀನಿಧಿ ಮೆಲೋಡಿಸ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಮಾಲತಿ ದಯಕುಮಾರ್ ಅವರು ಸ್ಟಿಕ್ಕರ್ ಕಮೆಂಟ್ ಕಳಿಸಿದ್ದಾರೆ. ಸೂಪರ್ ಸೂಪರ್ ಅಂತ ನಮ್ಮ ದಿನೇಶ್ ನಾಯ್ಕ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸೊ ನೈಸ್ ಪ್ರೋಗ್ರಾಮ್ ಬಾಲಕೃಷ್ಣ ಅನ್ನ ಅಂತ ನಮ್ಮ ಹರೀಶ್ BP ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಮ್ಮ ಕಾರ್ಯಕ್ರಮವನ್ನು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಬಂದವರು ನಮ್ಮ ಪೇಜ್ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ಇಂಡಿಪೆಂಡೆನ್ಸ್ ಡೇಗೆ ಚಾಕ್ಲೇಟ್ ಮೀನಿ ಉಂಡಾ ಅಂತೇಳಿ ಸುಮ್ಮನೆ ಹೇಳ್ತಿದ್ದಾರೆ. ಸುನೀತಾ ಅಕ್ಕ ದಾನೆ ಜೊತೊಂದು ಕಮೆಂಟ್ ಓದುನು ಅಂತ ಹೇಳ್ತಿದ್ದಾರೆ. ಅವು ಜೊತೊಂದತ್ತವು ಪಂಡ ಕ್ಯಾಮರಾ ಚೂರು ಮಿತ್ತು ಮಲ್ದಿರು ಅಂಚೆಂಕ್ಲವು ತಿತ್ತು ತೋಜುನು ಕುಲ್ಲುಲಕ ಜತ್ತಲಕ. ಸೂಪರ್ ಸೂಪರ್ ಅಂತ ಶ್ರೀನಿಧಿ ಮೆಲೋಡಿಸ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನೈಸ್ ಸಾಂಗ್ ಅಂತೇಳಿ ನಮ್ಮ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ತುಂಬಾನೇ ಸ್ಟಿಕ್ಕರ್ ಕಮೆಂಟ್ ಮಾಡ್ತಾರೆ ನಮ್ಮ ಶ್ರೀನಿಧಿ ಮೆಲೋಡಿಸ್. ರಾಗವಂತೆ ಚೇಂಜ್ ಅಂಡೆ ಬ್ರೋ ಅಂತೇಳಿ ನಮ್ಮ ರವೀಂದ್ರ ಕಾರ್ಕಲ್ ಅವರು ಹೇಳ್ತಿದ್ದಾರೆ. ರಾಗವಂತೆ ಚೇಂಜ್ ಅಂಡ್ ಅಂತೇಳಿ ಸೂಪರ್ ಅಂತ ನಮ್ಮ ಶಿವ ಗಣೇಶ್ ಬುಡಲ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಬಾಲಣ್ಣ ಇಜ್ಜಂದೆ ಪ್ರೋಗ್ರಾಮ್ ಕಲೆ ಇಜ್ಜೆ ಅಂತ ಹೇಳ್ತಿದ್ದಾರೆ. ಅವರಿದ್ದಾರೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಯ್ ಹಲೋ ನಮಸ್ತೆ. ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯ 15ನೇ ಎಪಿಸೋಡ್ನಲ್ಲಿ ನಾವಿದ್ದೇವೆ. ನೋಡ್ತಿರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಆಗಸ್ಟ್ 15 ಮತ್ತು ಎಪಿಸೋಡ್ ಕೂಡ 15. ಇದು ನಮಗೆ ಸುಂದರ ಖುಷಿ ತರುವಂತ ವಿಷಯ. ಆಗಸ್ಟ್ 15 ಮತ್ತು ನಮ್ಮ ಎಪಿಸೋಡ್ ಕೂಡ 15. 78ನೇ ವರ್ಷದ ಸ್ವಾತಂತ್ರ್ಯದ ಉತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ನೋಡ್ತಿರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇಲ್ಲಿ ನಿರೀಕ್ಷಾ ಮತ್ತು ಖುಷಿ ಇಬ್ಬರು ಯುವ ಗಾಯಕಿ ಮತ್ತು ಚಿಕ್ಕ ಚಿಕ್ಕ ಪುಟಾಣಿಗಳಿಂದ ಒಂದು ಸುಂದರವಾದ ಹಾಡು ಬರ್ತಾ ಇದೆ. ಮೇರಾ ಮುಲ್ಕ್ ಮೇರಾ ದೇಶ್ ಭಾರತ್ ಎಂಬ ಸುಂದರವಾದ ಹಾಡು ಈಗ ಹಾಡಲಿದ್ದಾರೆ. ನಿಮಗೆ ಈಗ ಈ ಒಂದು ಹಾಡಿನ ಮೂಲಕ ನೀವು ಎಲ್ಲರ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಲ್ಲಿ ಈ ಒಂದು ಪೇಜ್ನಲ್ಲಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಿಮ್ಮ ಈ ಒಂದು ಹಾಡು ಬರಲಿ. हेलो 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 हीरों से लटकर सोने से लिपट कर मरते हैं कई, पर तिरंगे से खूबसूरत कफन नहीं होता.
सिखाया हमको जीने का चलन, जीने का चलन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कोना कोना अपने देश का सजाएंगे। जश्न होगा जिंदगी का, होंगे सब मगन, होंगे सब मगन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। ಥ್ಯಾಂಕ್ ಯು. ವಾವ್, ಅದ್ಭುತವಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಮಕ್ಕಳ ಧ್ವನಿಯಲ್ಲಿ. ಸೂಪರ್ ಅಂತೇಳಿ ನಮ್ಮ ಶ್ರೀನಿಧಿ ಪೂಜಾರಿ ಅವರು ಹೇಳಿದ್ದಾರೆ. Thank you. ದಿನೇಶ್ ನಾಯಕ್ ಅವರು ಹಾಟ್ ಕಳಿಸಿದ್ದಾರೆ. ವೆರಿ ನೈಸ್ ಅಂತೇಳಿ ಹರೀಶ್ ಬಿಪಿ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಅಂತೇಳಿ ನಮ್ಮ ಶಿವ ಗಣೇಶ್ ಬಿಡೋಳಿ ಅವರು ಹೇಳ್ತಿದ್ದಾರೆ. ಕಿಶೋರು ಕೊಡಾಜೆ ಉಳ್ಳೇರ ಅಲ್ಪ ಅಂತ ಹೇಳ್ತಿದ್ದಾರೆ. ಕಿಶೋರು ಕೊಡಾಜೆ ಯಾರಂತ ಗೊತ್ತಿಲ್ಲ. ತುಳು ಸಾಂಗ್ ಪಲ್ಲೆ ಅಂತ ಹೇಳ್ತಿದ್ದಾರೆ ಶ್ರೀನಿಧಿ ಪೂಜಾರಿ ಅವರು. ಹಾಯ್ ಎಲ್ಲರಿಗೂ ನಮಸ್ತೆ ಅಂತೇಳಿ ಶ್ರೀದುರ್ಗ ಮೆಲೋಡೀಸ್ ನಮ್ಮ ಜಯಪ್ರಕಾಶ್ ಅನ್ನ ಇದ್ದಾರೆ. ಅವರು ಶ್ರೀನಿಧಿ ಮೆಲೋಡೀಸ್ ಶ್ರೀದುರ್ಗ ಮೆಲೋಡೀಸ್ನ ಸಂಚಾಲಕರು ಮತ್ತು ಗಾಯಕರು. ಸ್ವಾಗತ ನಿಮಗೂ ಕಾರ್ಯಕ್ರಮಕ್ಕೆ. ಬಾಲನ ಬತ್ತೇರ ಅಂತೇಳಿ ರವಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಹೌದು, ಈಗ ಬಂದರು. ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ಅಂತ ನಮ್ಮ ಜಯಪ್ರಕಾಶ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಅನಂತಾರಿಡು ಓಲ್ಪ ಅಂತೇಳಿ ಹೃದಯದಾರ ಮನೆಯವರು ಹೇಳ್ತಿದ್ದಾರೆ. ಉಳ್ಳೇರು ಬ್ರೋ ಅಂತ ಹೇಳ್ತಿದ್ದಾರೆ. ಜಗ್ಗು ಡಿ ಬಾಸ್ ಅವರು ವಾಚಿಂಗಲ್ಲಿದ್ದಾರೆ. ರಿಕ್ಷಾ ಕಿಶೋರ್ ಉಳ್ಳೇರ ಅಂತೇಳಿ ನಮ್ಮ ರವಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಒಂಜಿ ಬಾಡಿಗಿತ್ತೆಂದು ಫನ್ಪರ ಅರ್ಧ ಅಂತ ಹೇಳ್ತಿದ್ದಾರೆ. ಅದ್ಭುತ ಗಾಯನ ಪುಟಾಣಿಗಳೇ ಅಂತೇಳಿ ಶ್ರೀದುರ್ಗ ಮೆಲೋಡೀಸ್ನ ಗಾಯಕರು ಜಯಪ್ರಕಾಶ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಚೇತನ್ ನಾಯಕ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್ ಜೋಕ್ಲೆ ಅಂತೇಳಿ ಮೋಹನ್ ಮುಜಲ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ ಅಂತೇಳಿ ರವಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಜೈ ಅಂತೇಳಿ ನಮ್ಮ ಜಯಪ್ರಕಾಶ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸುರೇಶ್ ಅವರು ಹಾರ್ಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ವಾಯ್ಸ್ ಆಫ್ ಬೋತ್ ಆಫ್ ಯು ಅಂತೇಳಿ ಹೇಳ್ತಿದ್ದಾರೆ ನಮ್ಮ ಶ್ರೀದುರ್ಗ ಮೆಲೋಡೀಸ್ ಜಯಪ್ರಕಾಶ್ ಅವರು. ಥ್ಯಾಂಕ್ ಯು. ಸೂಪರ್ ಅಂತ ಶಿವ ಗಣೇಶ್ ಅವರು ಹೇಳ್ತಿದ್ದಾರೆ. ಸೂಪರ್ ಸಾಂಗ್ ವೆರಿ ನೈಸ್ ಅಂತೇಳಿ ಮೋಹನ್ ಮುಜಲ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ವಿಜಯನ್ನ ಯು ಬ್ಯೂಟಿ ಅಂತ ಹೇಳ್ತಾರೆ. ಹಾಯ್ ಬ್ರೋ ಅಂತೇಳಿ ನಮ್ಮ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಾರೆ. ಹಾಯ್. ಈಗ ನಮ್ಮ ಶಶಿಧರ್ ಶುಲಿ ಅವರು ಅದ್ಭುತವಾದ ಒಂದು ಹಾಡನ್ನು ಹಾಡ್ತಿದ್ದಾರೆ. ಹಲೋ ಹಲೋ ಮರಡು
देखता हूँ कोई लड़की हंसी, सोचता हूँ कहीं वही तो नहीं। देखता हूँ कोई लड़की हंसी, सोचता हूँ कहीं वही तो नहीं। अरे पूछे बिना चली आती है जो, नींद कुल तो चली जाती है जो। पूछे बिना चली आती है जो, नींद कुल तो चली जाती है जो। ख्वाबों की रानी जाने जो कब से तेरी तलाश है। हे देखता हूँ कोई लड़की हंसी, सोचता हूँ कहीं वही तो नहीं। हे पूछे बिना चली आती है जो, नींद कुल तो चली जाती है जो। ख्वाबों की रानी जाने जो कब से तेरी तलाश है। किस्सा इतना है वो एक कितना है लाखों में एक है। अरे सूरत क्या कहने मुस्कान पे सीरत से नेक है। किस्सा इतना है वो एक कितना है आंखों में एक है। अरे सूरत क्या कहने मुस्कान पे सीरत से नेक है। ख्वाबों की रानी जाने जगत से तेरी तलाश है। आहे देखता हूँ कोई लड़की हंसी, सोचता हूँ कहीं वही तो नहीं। पूछे बिना चल जाती है तू, नींद कुल तो चल जाती है जो। ख्वाबों की रानी जाने जगत से तेरी तलाश है।
यूं तो लाखों से होती है बातें पर बात हो ना बने। अरे दिल उसको दूंगा जो दिल से दिल की बातें कहे सुने। यूं तो लाखों से होती है बातें पर बात हो ना बने। अरे दिल उसको दूंगा जो दिल से उसकी बातें कहे सुने। ख्वाबों की रानी जाने जगत से तेरी तलाश है। हे देखता हूँ कोई लड़की हंसी, सोचता हूँ कहीं वही तो नहीं। पूछे बिना चली आती है जो, निकुले तो चली जाती है जो। ख्वाबों की रानी जाने जगत से तेरी तलाश है। अरे जाने रानी जाने जगत से तेरी तलाश है। या ಅದ್ಭುತವಾದ ಒಂದು ಹಿಂದಿ ಹಾಡನ್ನು ಕೇಳ್ಕೊಂಡು ಬಂದ್ವಿ. ಸೂಪರ್ ಅಂತ ಹೇಳಿ ನಮ್ಮ ರವಿ ಪೂಜಾರವರು ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಬೋಳೋ ಭರತ್ ಮಾತಕಿ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಶ್ರೀದುರ್ಗ ಮೆಲೋಡಿಸ್ ಜೈ ಅಂತ ಹೇಳ್ತಿದ್ದಾರೆ. ಬ್ಯೂಟಿಫುಲ್ ವಾಯ್ಸ್ ಬೋತ್ ಆಫ್ ಯು ಅಂತೇಳಿ ಶ್ರೀದುರ್ಗ ಅವರು ಹೇಳ್ತಿದ್ದಾರೆ. ಶಿವ ಗಣೇಶ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್ ಸಾಂಗ್ ವೆರಿ ನೈಸ್ ಅಂತೇಳಿ ಮೋಹನ್ ಮುಜಲ ಅವರು ಹೇಳ್ತಿದ್ದಾರೆ. ಹಾಯ್ ಬ್ರೋ ಅಂತೇಳಿ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಿದ್ದಾರೆ, ಥ್ಯಾಂಕ್ ಯು. ನಮ್ಮ ಹೆಮ್ಮೆಯ ಜೂನಿಯರ್ ರಾಜ್ಕುಮಾರ್ ಹೇಮಚಂದ್ರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೂ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ ಮಲ್ಲ ಮಲ್ಲ ಸಿಂಗರ್ ನಕ್ಲೆಗ್ ಅಂತ ಹೇಳ್ತಿದ್ದಾರೆ. ಬಾಲನ ಈರು ಒಂಜಿ ಸಾಂಗ್ ಪಾಡ್ಲೆ ಅಂತೇಳಿ ಹೇಳ್ತಿದ್ದಾರೆ. ಅವರು ಭಾರಿ ಬಿಸಿ ಈಗ ಹೊರಗಡೆ ಇದ್ದಾರೆ. ಅವಿನಾಶ್ ಕೊಡಜ್ಜಿ ಅವರು ಹಿಂದಿ ಗಾನ ಗಾವೋನ ಪ್ಲೀಸ್ ಅಂತೇಳಿ ಹೇಳ್ತಿದ್ದಾರೆ. ನೈಸ್ ಜೋಕ್ಲೆ ಅಂತೇಳಿ ಅದಾಗದ್ದು ಕಾಮೆಂಟು. ಹಿಂದಿ ಪದ್ಯ ಪಾಡ್ಲೆ ಅಂತೇಳಿ ಹೇಳ್ತಾರೆ. ಈಗೊಂದು ಹಿಂದಿ ಹೇಳಿದ್ರು. ಭೂಮಿ ಆಕಾಶ್ ಮೆಲೋಡಿಸ್ ಕಡೆಯಿಂದ ಶುಭ ಹಾರೈಕೆಗಳು ಅಂತ ಹೇಳ್ತಾರೆ. ಸ್ವಾಗತ ಸರ್ ನಿಮಗೂ ಕಾರ್ಯಕ್ರಮ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಂತೆ. ನಿಮಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹೇಮಚಂದ್ರ ಸರ್. ಸೌಂಡು ಅಂತ ಕಮ್ಮಿ ಉಂಡು ಬಾಲಣ್ಣ ಅಂತ ಹೇಳ್ತಾರೆ. ಸೌಂಡು ಅಂತ ಕಮ್ಮಿ ಉಂಡು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಈಗ ನಮ್ಮ ವಿಜಯಕುಮಾರ್ ಅವರ ಧ್ವನಿಯಲ್ಲಿ ನಾವು ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಡು ಬರುವ. ಹಲೋ, ಒಂಜಿ ತುಲಿ ಸಾಂಗ್ ಪಾಡ್ಲೆ ಅಂತೇಳಿ ನಮ್ಮ ಶ್ರೀನಿಧಿ ಪೂಜಾರಿ ಹೇಳ್ತಿದ್ದಾರೆ. ಖಂಡಿತ ಖಂಡಿತ ಹಾಡ್ತಾರೆ. ಚೇತನ್ ಬಾಬನ ಕಟ್ಟೆ ಈರ್ಲ ಒಂಜಿ ಸಾಂಗ್ ಪಾಡ್ಲೆ ಪ್ಲೀಸ್. ಈರ ವಾಯ್ಸ್ ಕೇನಿಯರೆ ಕಾತುಂದುಲ್ಲ ಅಂತ ಹೇಳ್ತಿದ್ದಾರೆ. ಚೇತನ್ ಬಾಬನ ಕಟ್ಟೆ ಯಾರು? ಈರಿನ ಸಾಂಗ್ ಪಾನೋಡಿಗೆ ಈರ್ಲ ಪಾಡ್ಲೆ ಸಾಂಗ್ ಮೇಡಮ್ ಅಂತೇಳಿ ಹೇಮಚಂದ್ರ ಅವರು ಹೇಳ್ತಾರೆ. ಓಕೆ, ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ನಿನ್ನ ನನ್ನ
ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಶ್ರುತಿಯಾದೆ ನನ್ನಿ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಎಂದು ಜೊತೆಯಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಹೊರಗದಿರು ಮರುಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನಗಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು. ವಾವ್, ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ಚೈತನ್ಯನ ನಮಸ್ತೆ ಅಂತೇಳಿ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಗಂಗಾಧರ್ ರೇಷ್ಮೆ ಅವರು ಸೂಪರ್ ಸರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಸೂಪರ್ ವಾಯ್ಸ್ ವಿಜಯನ್ ಅಂತೇಳಿ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಾರೆ, ಥ್ಯಾಂಕ್ ಯು. ಈಶ್ವರ್ ಪೂಜಾರಿ ಅವರು ನಮಸ್ತೆ ಅಂತ ಹೇಳ್ತಾರೆ, ನಮಸ್ತೆ. ಮೋಹನ್ ಮುಜಲ್ ಅವರು ಸೂಪರ್ ಸಾಂಗ್ ವೆರಿ ನೈಸ್ ಅಂತ ಹೇಳ್ತಿದ್ದಾರೆ. ಸೂಪರ್ ಸರ್ ಅಂತೇಳಿ ಸುಮಾ ಮಧು ಅವರು ಹೇಳ್ತಾರೆ, ಥ್ಯಾಂಕ್ ಯು. ರಾಜೇಶ್ ಅವರು ಸ್ಟಿಕ್ಕರ್ ಕಮೆಂಟ್ ಕಳಿಸ್ತಿದ್ದಾರೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ. ನೋಡ್ತಿರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾತಂತ್ರ್ಯ ಉತ್ಸವದ 78ನೇ ಸ್ವಾತಂತ್ರ್ಯ ಉತ್ಸವದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಲ್ಲಿ ಬೆಳಿಗ್ಗೆ ಈಗ 11 ಗಂಟೆಯಿಂದ ನಾವು ಲೈವ್ಗೆ ಅಂತ ಹೇಳಿ ಸಾಧಾರಣವಾಗಿ ಒಂದು 11:30 ಲೈವ್ಗೆ ಬಂದಿದ್ದೇವೆ. 11:30 ನಾವು ನೇರ ಪ್ರಸಾದ ಇನ್ನು 4:45 ಗಂಟೆಯವರೆಗೂ ನಮ್ಮ ಇದು ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಮಹಾಸಂಚಿಕೆ ಒಂದೇ ಮಾತರಂ ಗಾನಲಹಾರಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಮೂಡಿ ಬರಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಪ್ರೀತಿ ಇಟ್ಟು ಬಂದಿರುವಂಥ ಸುನಿಲ್ ಪೂಜಾರಿ ಪಂತಡ್ಕ ಇವರಿಗೆ ಪ್ರಭಾಕರ್ ಇವರು ಹೂ ಕೊಟ್ಟು
ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬಂದಂತ ಪ್ರೀತಿ ಇಟ್ಟು ಬಂದಿರುವಂತಹ ಸುನಿಲ್ ಪೂಜಾರಿ ಇವರಿಗೆ ಒಂದು ಫೋಟೋ ಪ್ರೀತಿ ಇಟ್ಟು ನಮ್ಮೊಟ್ಟಿಗೆ ಬಂದಿರುವಂತ ಸುನಿಲ್ ಪೂಜಾರಿ ಪಂತಡ್ಕ ಇವರಿಗೆ ನಮ್ಮೆಲ್ಲರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಲೋ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತಲದವಲ ಮದ್ದಳು ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿ ಎಣ್ಣೆ ನೆಲ್ಲು ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಮಗ್ಗದಲ್ಲಿರುವ ಅನ್ನ ನನ್ನೆ ಮಣಿಯು ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಒಂದು ಅದ್ಭುತವಾದ ಹಾಡನ್ನು ನಾವು ಚೇತನ್ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ವಿ. ಬಾಲನ ನಮಸ್ತೆ ಅಂತೇಳಿ ಶ್ರೀನಿಧಿ ಅವರು ಹೇಳ್ತಿದ್ದಾರೆ. ನಮಸ್ತೆ. ಬಾಲನ ಡ್ರೆಸ್ ಸೂಪರ್ ಅಂತೇಳಿ ರವಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಚೇತನ್ ಪೂಜಾರ್ಲೆ ನಮಸ್ತೆ ಅಂತೇಳಿ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಿದ್ದಾರೆ. ನಮಸ್ತೆ. ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ರವಿ ಪೂಜಾರಿ ಅವರು ಹೇಳ್ತಿದ್ದಾರೆ. ನೈಸ್ ಚೇತನಣ್ಣ ಅಂತೇಳಿ ಗಂಗಾಧರ್ ರೇಷ್ಮಾ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಈಶ್ವರ ಪೂಜಾರಿ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಶ್ರೀನಿಧಿ ಪೂಜಾರಿ ಅವರು ನೈಸ್ ಸಾಂಗ್ ಚೇತನಣ್ಣ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಭಾರಿ ಶೋಕದ ಸಾಂಗ್ ಚೇತನಣ್ಣ ಸೋಕ್ ಪಂತರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಗಂಗಾಧರ್ ಹಾರ್ಟ್ ಅನ್ನು ಕಳಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಕಾರ್ಯಕ್ರಮ ನೋಡ್ತಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ. ಆದಷ್ಟು ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ಹಲೋ 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 ನೈಸ್ ಸಾಂಗ್ ಚೇತನಣ್ಣ ಅಂತೇಳಿ ಶ್ರೀನಿಧಿ ಅವರು ಹೇಳ್ತಿದ್ದಾರೆ. ಒನಸ್ ಮಂತ್ ಬಲೆ ಮಾತಿರಲ್ಲ ಅಂತೇಳಿ ಶ್ರೀನಿಧಿ ಪೂಜಾರಿ ಅವರು ಹೇಳ್ತಿದ್ದಾರೆ. ಒನಸ್ ಸಾವಂದು ಮಾತೇನಲ್ಲ. ಈಗ ಕೀರ್ತನ್ ಪುಟಾಣಿಯಿಂದ ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರುವ. ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಆದಷ್ಟು ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೆ ನೋಡ್ತಿರುವಂಥ ನಮ್ಮೆಲ್ಲ ವೀಕ್ಷಕರೇ, ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಿಂದ ನಾವು ನೇರ ಪ್ರಸಾರ ಕೊಡ್ತಿದ್ದೇವೆ. ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಿಂದ ಮೊದಲ ಬಾರಿಗೆ ನಾವು ಪ್ರಥಮ ಬಾರಿಗೆ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯಲ್ಲಿ 78ನೇ ವರ್ಷದ ಭಾರತ ದೇಶದ ಈ ಒಂದು ಸ್ವಾತಂತ್ರ್ಯ ಉತ್ಸವವನ್ನು ನಾವು ಸಾಯಿ ಮೆಲೋಡಿಸ್ ಪೇಜ್ ಮೂಲಕ ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಯಾವತ್ತೂ ಇರಲಿ ಅಂತ ಹೇಳುತ್ತಾ ಒಂದು ಪುಟಾಣಿ ಮಕ್ಕಳಿಂದ ಸುಂದರವಾದ ಗೀತೆ ಈಗ. आई